ಯಾಕಂದರೆ ನಾವು ನಿರ್ಧಾರಗಳನ್ನ ತೊಗೊಳಕ್ಕಾಗತ್ತಾ ಅಥವಾ ದೇವರೇನೇ ಎಲ್ಲ ಮಾಡ್ತಾ ಇದ್ದಾರಾ ಅಂತ ನಾವು ನೋಡಬೇಕಾದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ ಅದರಿಂದ? ಪೌಲನ ಜೀವನದಲ್ಲಿ ಅವ್ರಿಗೆ ಬಂದಂಥ ಕಷ್ಟಕ್ಕೆ ಪೌಲಿನ ಕಾರಣರಾಗಿದ್ದಿರಲ್ಲ. ಆದರೆ ದೇವ್ರೇನು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು ಅನ್ನೋದು ರೀತಿಯಲ್ಲಿ ಹೇಳ್ತಾರೆ. ಯಾಕಂದರೆ ಕೊನೆಯಲ್ಲಿ ದೇವರ ಕೈಗಳಲ್ಲಿದೆ. ಆ ಒಂದು ಕಷ್ಟವನ್ನು ಇಟ್ಕೊಂಡು ಅವರ ಜೀವನದಲ್ಲಿ ಅವ್ರು ಏನು ಮಾಡಬೇಕು ಅಂತ. ಅಲ್ಲೆಲೂಯ. ಆಯಿತು, ಅದೇ ಒಂದು ಟಾಪಿಕ್ ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ನಾವು ಇನ್ನೂ ಪ್ರಯತ್ನ ಪಡೋಣ. ಯಾಕಂದರೆ ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ದೇವರು ತನ್ನ ಕಾರ್ಯಗಳನ್ನು, ತನ್ನ ಕ್ರಿಯೆಗಳನ್ನು ಯಾವ ರೀತಿ ಮಾಡುತ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋದು ಸುಲಭವಾದ ವಿಷಯ ಅಲ್ಲ. ಯಾಕಂದರೆ ನಮಗೂ ಗೊತ್ತಾಗಿರಬೇಕು, ಆಯಿತು ನಾನು ತಗೊಳ್ಳುವಂಥ ನಿರ್ಧಾರಗಳು ಯಾವುದೋ ಒಂದು ವ್ಯಾಲ್ಯೂ ಇದೆ. ಇವತ್ತು ನಾನು ಒಳ್ಳೆಯ ವಿಷಯವನ್ನು ಮಾಡ್ತಾ ಇದ್ದೇನೆ ಅಂದರೆ ಅದಕ್ಕೇನಾದರೂ ಒಂದು ವ್ಯಾಲ್ಯೂ ಇರಬೇಕು. ನಾನು ಏನೇ ಮಾಡಿದ್ರೂ ಕೊನೆಯಲ್ಲಿ ಇದೇ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ಏನು ಮಾಡೋದನ್ನು ಬಿಟ್ಬಿಡ್ತೀವಿ. ನಾನು ಏನೇ ಮಾಡಿದ್ರೂ ನನಗೆ ಒಳ್ಳೆಯದು ಆಗಲ್ಲ, ಕೊನೆಯಲ್ಲಿ ನಾನು ಏನಾಗ್ತೀನಿ, ಸರಿ ಆಗಲ್ಲ. ಈ ಒಂದು ನಿರ್ಧಾರಗಳು ಯಾಕಷ್ಟು ಮುಖ್ಯ? ಎರಡು ಕಡೆಯಿಂದ ನೋಡಬೇಕು. ನಾವು ಮೊದಲು ಏನು ನೋಡಬೇಕಂದ್ರೆ, ನಿರ್ಧಾರಗಳೆಂದರೆ ಡಿಸಿಷನ್, ನಾವು ಮಾಡುವಂಥ ಪ್ರತಿದಿನದ ನಿರ್ಧಾರ, ಡಿಸಿಷನ್ಸ್. ನಾವು ಎದ್ದೊಳ್ಬೇಕು ಅನ್ನೋದು ಒಂದು ಡಿಸಿಷನ್ ನಾವು ತೊಗೊಳ್ತಾ ಇದ್ದೀವಿ. ನಾವು ಮಲಗಿರುವಂಥವ್ರು ಏನಂತ, ಆಯ್ತು ಇವತ್ತು ನಾನು ಎದ್ದೊಳ್ಬೇಕು, ನಾನು ಎದ್ದು ನನ್ನ ಕೆಲಸ ಮಾಡಬೇಕು ಅನ್ನೋದು ನನ್ನ ನಿರ್ಧಾರ. ಸೊ ಈ ನಿರ್ಧಾರಕ್ಕೆ ಕೂಡ ನಮಗೇನು ಗೊತ್ತಾಗಿರ್ಬೇಕಂದ್ರೆ, ಆಯಿತು ನಾನು ಇವತ್ತು ಮಾಡುವಂಥ ಒಂದು ವಿಷಯ ಎಲ್ಲೋ ಒಂದು ಕಡೆ ಯಾರಿಗ ಒಂದು ಉಪಯೋಗ ಆಗುತ್ತೆ, ಅಥವಾ ಏನೋ ಒಂದು ವಿಷಯ ಇವತ್ತು ಮಾಡೋದಕ್ಕೆ ವ್ಯಾಲ್ಯೂ ಇದೆ, ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಒಂದು ಕಡೆಯಿಂದ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳು 139 16ನೇ ವಾಕ್ಯ ಓದಿ. 15, 16. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 139, Psalms 139 verses 15 and 16 ಓದಿ. 15 ಮತ್ತು 16. ಕೀರ್ತನೆಗಳು 139, 15 ಮತ್ತು 16. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿಮಗೆ ಮರೆಯಾಗಿ ಇದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿಮ್ಮ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಆಮೇನ್. ಆಮೇನ್. ನಮ್ಮ ಆಯುಷ್ಕಾಲವನ್ನು ಆರಂಭವಾಗುವುದಕ್ಕೆ ಮೊದಲೇ ದೇವರ ಒಂದು ಪುಸ್ತಕದಲ್ಲಿ ನಮ್ಮ ಎಲ್ಲ ಜೀವನದ ದಿನಗಳು ಏನಾಗಿದೆ ಅಂತೆ ಬರೆಯಲ್ಪಟ್ಟಿದೆ. ಅಲ್ಲೆಲೂಯ. ಅದಕ್ಕೆ ಹೇಳ್ತಾರಲ್ಲ, ಒಂದು ಕೂದಲು ಸಹ ದೇವರಿಗೆ ಗೊತ್ತಿಲ್ಲದೆ ಎಲ್ಲೂ ಹೋಗ್ಬಿಡಲ್ಲ. ದೇವ್ರಿಗೆ ಒಂದೊಂದು ಕೂದಲಕ್ಕೂ ಲೆಕ್ಕ ಗೊತ್ತು ಅನ್ನೋಂಥ ರೀತಿಯಲ್ಲಿ ನಾವು ಮಾತಾಡೋದಕ್ಕೆ ಕಾರಣ ಏನಂದರೆ, ದೇವರ ಪುಸ್ತಕದಲ್ಲಿ ನಿಮ್ಮ ಪ್ರತಿಯೊಂದು ದಿವಸ ಎಷ್ಟು ದಿನ ಇವ್ರು ಜೀವಂತವಾಗಿ ಇರಬೇಕು ಅನ್ನೋದು ಏನು ಮಾಡಿದ್ದಾರಂತೆ ಬರೆದಿಟ್ಟಿದ್ದಾರೆ. ಇವಾಗ ದೇವರಿಗೆ ಲೆಕ್ಕ ಗೊತ್ತೇನಂತ, ಇಷ್ಟು ಟೈಮ್ ಇವ್ರು ಜೀವಂತವಾಗಿ ಇರಬೇಕಂದ್ರೆ ಆ ಸಮಯದೊಳಗಡೆ ನೀವು ಮಾಡುವಂಥ ವಿಷಯಗಳು ಒಂದು ಬದಲಾವಣೆ ತರಲ್ವ? ತರಲ್ಲ? ನೀವು ಹೇಳಿ. ಓಕೆ, ಹಂಗಂದರೆ ನಾನು ಅನುದಿನವೇ ಎದ್ದೊಳುವಾಗ ಯಾವುದೋ ಒಂದು ಬದಲಾವಣೆ ದೇವರ ಒಂದು ಸಮಯದಲ್ಲಿ ನಾವು ತರ್ತಾ ಇದ್ದೇವೆ. ಅಲ್ಲೆಲೂಯ. ಆದರೆ ಕೊನೆಯಲ್ಲಿ ನಡೆಯುವಂಥ ವಿಷಯ, ಇದೆಲ್ಲ ಮುಗಿಯುವಂಥ ವಿಷಯ, ಇದೆಲ್ಲವೂ ಮುಗಿಯುವಾಗ ಏನು ನಡೆಯುತ್ತೆ ಅಂತ ದೇವರಿಗೆಲ್ಲವೂ ಗೊತ್ತಿದೆ. ಎಕ್ಸಾಂಪಲ್ಗೆ ಏನು ಮಾಡೋಣ, ಒಂದು ದಿನ ತಗೊಳ್ಳೋಣ. ಒಂದು ದಿವಸದಲ್ಲಿ ನೀವು ಈ ಸಮಯಕ್ಕೆ ಎದ್ದೊಳ್ತೀರಾ, ಈ ಒಂದು ದಿವಸದಲ್ಲಿ ಇದೆಲ್ಲ ನಡೀಬೇಕು, ಈ ದಿವಸದಲ್ಲಿ ಈ ರೀತಿ ಮುಗಿಬೇಕು ಅನ್ನೋದು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲೂ ನಿಮ್ಮ ಕೈಯಲ್ಲೂ ಇದೆ. ಅಲ್ಲೆಲೂಯ. ಯಾವ ರೀತಿ ಎರಡು ಕೈಗಳಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಈ ಅರ್ಥ ಯಾಕೆ ಮಾಡ್ಕೊಬೇಕಂದ್ರೆ, ನಾನು ತಗೊಳ್ಳುವಂಥ ನಿರ್ಧಾರಗಳಿಗೆ ವ್ಯಾಲ್ಯೂ ಇದೆ, ಏನೋ ಒಂದು ರೀತಿಯಾದ ಅಮೂಲ್ಯತೆ ಇದೆ. ಬರೀ ದೇವರ ಕೈಗಳಲ್ಲಿ ಮಾತ್ರ ಇಲ್ಲ, ನನ್ನ ಕೈಗಳಲ್ಲೂ ಸಹ ದೇವರು ಏನು ಮಾಡಿದ್ದಾರೆ, ಒಂದು ರೀತಿಯಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಲ್ಲೆಲೂಯ. ದೇವರು ನಾವು ಉಂಟಾಗುವುದಕ್ಕೆ ಮೊದಲೇ, ಅಂದರೆ ನಾನು ಏನು ಹೇಳ್ತೀರಾ, ನಮ್ಮ ತಾಯಿನ ಒಂದು ಗರ್ಭದಲ್ಲಿ ಇರುವಾಗಲೇ ದೇವರು ನಮ್ಮನ್ನೇನು ಮಾಡಿದ್ದಾರೆ ಅಂತ ಅಲ್ಲಿಂದಾನೇ ನೋಡ್ತಾ ಇದ್ದಾರೆ. ಅಲ್ಲೆಲೂಯ. ಯೆರೆಮೀಯಗೂ ಸಹ ಅವ್ರನ್ನ ಕರಿಬೇಕಾದ್ರೆ ಏನಂತ ಹೇಳ್ತಾರೆ? ಓದಿ ಯೆರೆಮೀಯ 1ನೇ ಅಧ್ಯಾಯ 5ನೇ ವಾಕ್ಯ. ಜೆರೆಮಿಯಾ ಚಾಪ್ಟರ್ 1 verses 5. ಯೆರೆಮೀಯ 1ನೇ ಅಧ್ಯಾಯ ವಚನ 5. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸಿ
ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೋಡಿ, ದೇವರು ಯೆರೆಮೀಯನ ಯಾವಾಗ ತಿಳ್ಕೊಂಡ್ರಂತೆ, ಅವ್ರ ಗರ್ಭದಲ್ಲಿ ಅವನು ಉಂಟಾಗೋದಕ್ಕೆ ಮೊದಲೇ, ಅವಾಗಲೇ ದೇವ್ರು ಏನು ಮಾಡಿದ್ರಂತೆ, ಯಾರನ್ನ ಇಲ್ಲಿ ಯೆರೆಮೀಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ನೀನನ್ನು ಉಂಟು ಮಾಡೋದಕ್ಕೆ ಮೊದಲೇ ನಾನು ನಿನ್ನ ತಿಳಿದುಕೊಂಡೆನು. ಕಂಟಿನ್ಯೂ ಮಾಡಿ, ವಾಕ್ಯ ಮುಗಿಸಿ. ತಿಳಿದಿದ್ದೆನು, ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಆಮೇಲೆ ನೋಡಿ, ಯೆರೆಮೀಯ ಜೀವನದಲ್ಲಿ ಅವನು ಈ ಕೆಲಸವೆಲ್ಲ ಮಾಡಬೇಕು, ಅವ್ರು ಇದೆಲ್ಲ ಮಾಡಬೇಕು, ಮಾಡಬಾರ್ದು ಅಂತ ಅವರು ಉಂಟಾಗುವುದಕ್ಕೆ ಮೊದಲೇ ದೇವರು ಏನು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರು ಇದೆಲ್ಲ ವಿಷಯಗಳ, ಅದಕ್ಕೆ ಅರ್ಥ ಏನಂದರೆ, ನಮ್ಮ ಪ್ರತಿಯೊಬ್ಬರು ಹುಟ್ಟುವುದಕ್ಕೆ ಮೊದಲು ದೇವರು ನಮ್ಮ ಜೀವನದ ಮೂಲಕ ಏನು ಮಾಡಬೇಕು ಅಂತ ಏನು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಹಲ್ಲೆಲೂಯಾ. ಅದರಲ್ಲಿ ನನ್ನ ಕರ್ತವ್ಯ ಏನು, ದೇವರು ನಿರ್ಧಾರ ಮಾಡಿದ್ದಾರೆ. ಯೆರೆಮೀಯನ ಜೀವನದಲ್ಲಿ ದೇವರು ಏನು ನಿರ್ಧಾರ ಮಾಡಿದ್ರು, ಓಕೆ ಇವನು ಈ ವಿಷಯಗಳೆಲ್ಲವನ್ನು ಮಾಡಬೇಕು, ಇವನ ಮೂಲಕ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬರೀ ಯೆರೆಮೀಯ ಮಾತ್ರ ಅಲ್ಲ, ಅನ್ಯ ಜನರಾಗಿರಲಿ, ದೇವರಿಗೆ ವಿರೋಧವಾಗಿ ಇರುವಂಥವರಾಗಿರಲಿ, ಅವರ ಜೀವನಗಳನ್ನು ಸಹ ದೇವರು ಏನು ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಹಲ್ಲೆಲೂಯಾ. ಆದರೆ ಈ ನಿರ್ಧಾರ ಕರ್ತವ್ಯ, ಇವಾಗ ಒಳ್ಳೆಯವರಿಗೆ ನಾವು ಹೇಳ್ತೀವಿ ಸರಿ, ಯೆರೆಮೀಯನವರು ಒಳ್ಳೆಯ ಒಂದು ಮನುಷ್ಯ, ಅವರ ಜೀವನವನ್ನು ದೇವರ ನಿರ್ಧಾರ ಮಾಡಿದ್ದಾರೆ. ಕೆಟ್ಟವರ ಜೀವನವನ್ನು ದೇವರು ಡಿಸೈಡ್ ಮಾಡಿದ್ದಾರೆ. ಒಬ್ರು ಇಲ್ಲ ಅಂತಾರೆ, ಒಬ್ರು ಹೌದು ಅಂತ ಇದ್ದಾರೆ. ಎಲ್ಲರ ಶ್ವಾಸ ಅವ್ರ ಕೈಯಲ್ಲಿದೆ, ಯಾವಾಗ ಸೃಷ್ಟಿಯಾಗ, ಓಕೆ. ಹಾಂ, ಇವಾಗ ಓಕೆ, ಅವರು ಹೇಳ್ತಾರೆ ಕತ್ತಿ ಎತ್ತಿದವನು ಕತ್ತಿಯಿಂದಾನೇ ಸಾಯ್ತಾನೆ ಅಂತ ದೇವರು ಹೇಳಿದ್ದಾರೆ. ಓಕೆ, ಅದು ಜನರಲ್ ಆದ ಒಂದು ಲಾ. ಆದರೆ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ನಾವು ಎಕ್ಸಾಂಪಲ್ ತಗೊಳ್ಳೋಣ. ದೇವರು ಎಷ್ಟೋ ಸತಿ ರಾಜರನ್ನ ಕಳಿಸ್ತಾರೆ, ಇಸ್ರೇಲ್ ಜನರನ್ನ ಕಾಪಾಡೋದಕ್ಕೆ ಬೇರೆ ರಾಜರನ್ನ ಏನು ಮಾಡ್ತಾರೆ ಅಂದರೆ ಕಳಿಸ್ತಾರೆ. ಯಾವ ರೀತಿ ಅಂದರೆ, ಇಸ್ರೇಲ್ ಜನರು ಬರೀ ಒಂದು ಸತಿ ಮಾತ್ರ ಈಜಿಪ್ಟ್ ಕೆಳಗಡೆ ಇರಲಿಲ್ಲ, ಬೇರೆ ಬೇರೆ ಸತಿ ಬೇರೆ ಬೇರೆ ರಾಜರ ಕೆಳಗಡೆ ಅವ್ರು ಏನಾಗ್ತಾರೆ ಅಂದರೆ ದಾಸತ್ವದೊಳಗಡೆ ಹೋಗ್ತಾರೆ. ಇಸ್ರೇಲ್ ಜನರು ಈ ರೀತಿಯೆಲ್ಲ ಹೋಗ್ತಾರೆ, ಇದೆಲ್ಲ ಆಗತ್ತೆ ಅಂತ ಯಾರು ಬರೀತಾ ಇದ್ದಾರೆ ಅಂದರೆ ಐಷಯನ ಪುಸ್ತಕ ಸಂಪೂರ್ಣವಾಗಿ ಏನಿದೆ ಅಂದರೆ, ಫಸ್ಟ್ ಹಾಫು 33 ಪುಸ್ತಕಗಳು ಏನಿರುತ್ತೆ ಅಂದರೆ ದೇವ್ರ ಪನಿಷ್ಮೆಂಟ್ ಬಗ್ಗೆ ಎಲ್ಲ ಬರ್ತಿರ್ತಾರೆ. 33 ಬುಕ್ಸ್ ಏನು ಪನಿಷ್ಮೆಂಟ್ ಏನೆಲ್ಲ ಕೊಡ್ತಾರೆ ಅಂತ. ನೆಕ್ಸ್ಟ್ ಹಾಫ್ ಏನಿರುತ್ತೆ ಅಂದರೆ, ದೇವ್ರು ಯಾವ ರೀತಿ ಎಲ್ಲ ಕೃಪೆ ತೋರಿಸಿ ಇವರನ್ನು ಹಿಂತಿರುಗಿ ಕರ್ಕೊಂಬರ್ತಾರೆ. ಇವ್ರು ಸೆಕೆಂಡ್ ಟೈಮ್ ಎಲ್ಲೋಗಿ ಸಿಕ್ಕಾಕೊಳ್ತಾರೆ, ಬಾಬಿಲೋನ್ ರಾಜನ ಕೆಳಗಡೆ ಸಿಕ್ಕಾಕೊಳ್ತಾರೆ. ಅಲ್ಲಿರುವಂಥ ರಾಜನ ಕೈಗಳಿಂದ ಯಾರು ಯಾವಾಗ ಬಿಡಿಸ್ಕೊಂಡು ಯಾರ ಕಣ್ಗಳಲ್ಲಿ ದಯ ಉಂಟು ಮಾಡಬೇಕು ಅಂತ ಐಷಯನ ಕಾಲದಲ್ಲೇ ದೇವ್ರು ಹೇಳಿ ಮುಗಿಸಿರ್ತಾರೆ. ಎಷ್ಟೋ 200-300 ವರ್ಷಗಳ ಮುಂಚೆನೇ ಐಷಯನ ಕಾಲದಲ್ಲಿ ಬರೆದಿಟ್ಟಿರ್ತಾರೆ, ಯಾರಿಗೆ ಆ ಕಾಲದಲ್ಲಿ ಇದ್ದಂತೆ ಇಸ್ರೇಲ್ ಜನರಿಗೆ. ಹಲ್ಲೆಲೂಯಾ. ದೇವರು ಅನ್ಯ ಜನರನ್ನು ಇಟ್ಕೊಂಡು ಸಹ ಅವರ ಪ್ರವಾದನೆ ಏನು ಮಾಡ್ತಾ ಇದ್ದಾರೆ, ನೆರವೇರಿಸ್ತಾರೆ. ನೆಬೂಕದ್ನೆಚ್ಚರನಾಗಿರಲಿ, ಆ ರೀತಿ ಇದ್ದಂಥ ರಾಜನು ರಕ್ಷಣೆ ಹೊಂದ್ಕೊಂಡ ಇಲ್ವಾ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಯಾಕಂದರೆ ಅವರು ಅವರ ದೇವರುಗಳನ್ನೇ ಏನು ಮಾಡ್ತಾಯಿದ್ರು ಅಂದರೆ ಆರಾಧನೆ ಮಾಡ್ತಾಯಿದ್ರು. ಆದರೆ ದೇವರು ಕೊನೆಯಲ್ಲಿ ತನ್ನ ಕ್ರಿಯೆಯನ್ನು ತನ್ನ ನಾಮದ ಮಹಿಮೆಗಾಗಿ, ಅಂದರೆ ತನ್ನ ಒಂದು ಲಾಸ್ಟಲ್ಲಿ ಬರುವಂಥ ರಕ್ಷಣೆಗಾಗಿ ಎಲ್ಲರನ್ನೂ ಏನು ಮಾಡಿದಾರಂತೆ ದೇವರು ಉಪಯೋಗಿಸ್ತಾರೆ. ಅನ್ಯ ಜನರನ್ನಾಗಿರಲಿ, ದೇವರಲ್ಲಿ ನಂಬಿಕೆ ಇಟ್ಟಿರೋಂಥರಾಗಿರಲಿ, ಇಬ್ಬರನ್ನು ದೇವರು ಏನು ಮಾಡಿದ್ದಾರೆ, ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಆದರೆ ನಾವು ಕೇಳೋಕ್ಕಾಗಲ್ಲ, ದೇವರನ್ನು ಯಾಕೆ ನೀವು ಉಪಯೋಗಿಸಿದ್ರಿ, ಅನ್ಯ ಜನರನ್ನು ಯಾಕೆ ಯಾಕಂದರೆ ಉಂಟು ಮಾಡಿದವರ ಕೈಗಳಲ್ಲಿ ಇದನ್ನೇ ಹೇಳ್ತಾರೆ. ಯಾರೇ ಐಷಯಲ್ಲೋ ಜೆರೆಮೀಯಲ್ಲೋ ಹೇಳ್ತಾರೆ. ಜೆರೆಮೀಯಲ್ಲಿ ಒಂದು ಜೇಡಿ ಮಣ್ಣಿನ ಒಂದು ಪಾಟ್ ಏನು ಮಾಡೋಕ್ಕಾಗಲ್ಲ ಅಂತೆ, ಹಿಂತಿರುಗಿ ಕೇಳೋಕ್ಕಾಗಲ್ಲ, ನೀನು ಯಾಕೆ ನನ್ನನ್ನು ಈ ರೀತಿ ಉಂಟು ಮಾಡಿದೆ. ಕುಂಬಾರನ ಹತ್ರ ಕೇಳೋಕ್ಕಾಗಲ್ಲ, ಯಾಕೆ ಈ ರೀತಿ ಉಂಟು ಮಾಡಿದೆ. ದೇವರು ನಿಮ್ಮನ್ನು ಆಯ್ದುಕೊಂಡಿರುವುದು ಯಾವಾಗ ಅಂದರೆ, ನೀವು ಉಂಟಾಗೋದಕ್ಕೆ ಮೊದಲು. ಲಾಸ್ಟ್ ವೀಕ್ ನೋಡೋದು ಎಫೆಷನ್ಸ್ 1ನೇ ಅಧ್ಯಾಯ 4ನೇ ವಾಕ್ಯ. ಅಲ್ಲೇನು ಹೇಳ್ತಾರೆ, ನೀವು ಈ ಒಂದು ಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಮೊದಲೇ ನಿಮ್ಮನ್ನು ನಮ್ಮನ್ನು ದೇವರು ಏನು ಮಾಡಿದ್ದಾರೆ ಚೂಸ್ ಮಾಡಿದ್ದಾರೆ, ಆಯ್ದುಕೊಂಡು ಈ ಲೋಕದಿಂದ ನಮ್ಮನ್ನು ಸಪ್ರೇಟ್ ಮಾಡಿ ಆಯ್ದುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ಇದನ್ನು ಮಾಡಿದ್ದಕ್ಕೆ ಕಾರಣ ನನ್ನ ಒಳ್ಳೆಯ ಗುಣ ಅಲ್ಲ, ನಮ್ಮ ಕ್ರಿಯೆಗಳಲ್ಲ. ನಮ್ಮ ಜೀವನವನ್ನು ನೋಡಿನೋ ಅಥವಾ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನೋಡಿ ದೇವ್ರು ನಮ್ಮ ಮೇಲೆ ಏನು ಮಾಡಿದ್ದಾರೆ ಅಂದರೆ ಕರುಣೆ ತೋರಿಸಿದ್ರಂತೆ.
ದೇವರು ನಿಮ್ಮ ಮೇಲೂ ನನ್ನ ಮೇಲೂ ಆ ಕರುಣೆ ತೋರಿಸದೆ ಹೋದರೆ, ಅಥವಾ ನನ್ನ ಕುಟುಂಬದ ಮೇಲೆ ದೇವರ ಆ ಕರುಣೆ ತೋರಿಸದೆ ಹೋಗಿದರೆ, ಇವತ್ತು ನೀವು ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಥ ರಕ್ಷಣೆಯಲ್ಲಿ ಇರುವುದಕ್ಕೆ ನಾವು ಸಾಧ್ಯನೇ ಇಲ್ಲ. ಕ್ರಿಸ್ತರನ್ನು ನಾನು ತಿಳಿದುಕೊಂಡೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರತಿಯೊಬ್ಬರು ನಮ್ಮ ಪಾಪಗಳ ದೆಸೆಯಿಂದ ಸತ್ತೋಗಿರುವಾಗ ಕ್ರಿಸ್ತರ ಎಷ್ಟೇ ಒಳ್ಳೆಯ ವಾಕ್ಯಗಳನ್ನು ಕೇಳಿದ್ರು ನನ್ನ ಮನಸ್ಸು ಅದನ್ನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅರ್ಥ ಏನಂದರೆ, ತಮಿಳಲ್ಲಿ ಹೇಳ್ತಾರೆ, ಸವಿಡಂಕಾಯಿಲೆ ಸಂಗೂದನ ಮಾದರಿ, ಅಂದರೆ ಸತ್ತೋಗಿರುವಂಥ ಮನುಷ್ಯನ ಕಿವಿಗೊಳಗಡೆ ಶಂಕರ ಊರ್ತಾರೆ, ಏನಕ್ಕೂ ಅದು ಉಪಯೋಗ ಇಲ್ಲ. ದೇವರ ವಾಕ್ಯವನ್ನು ಸಹ ನಮ್ಮ ಮನಸ್ಸು ಕೇಳುವುದಕ್ಕೆ ಸಾಧ್ಯನೇ ಇಲ್ಲ. ಸಭೆಯಲ್ಲಿ ನಾವು ಕೂತ್ಕೊಂಡಿದ್ರು ದೇವರ ವಾಕ್ಯ ನನ್ನ ಮನಸ್ಸಿನೊಳಗಡೆ ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನಂದರೆ, ನಾನು ಇನ್ನೂ ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿಲ್ಲ. ಅಲ್ಲೆಲೂಯ. ಸಭೆಯಲ್ಲಿ ಕೂತ್ಕೊಂಡು ನೀವು ಬ್ಯಾಪ್ಟಿಸಮ್ ತೊಗೊಂಡ್ರೆ ಮಾತ್ರ ನೀವು ದೇವರಲ್ಲಿ ರಕ್ಷಣೆ ಹೊಂದ್ಕೊಂಡಿರೋಂಥ ಅರ್ಥನೇ ಅಲ್ಲ. ರಕ್ಷಣೆ ಹೊಂದ್ಕೊಂಡಿದ್ರೆ ದೇವರ ವಾಕ್ಯದ ಮೇಲೆ ಒಂದು ರೀತಿಯಾದ ಆಸೆ ಬರುತ್ತೆ. ಆಸೆ ಅಂದರೆ ಡೈಲಿ ಓದಬೇಕು, ಡೈಲಿ ಮಾಡಬೇಕು ಅಂತಲ್ಲ, ಅದನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಆಸೆ ನಮ್ಮಲ್ಲಿ ಬರುತ್ತೆ. ಅಲ್ಲೆಲೂಯ. ಯಾಕಂದರೆ ರಕ್ಷಣೆ ಅನ್ನೋದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಬದಲಾವಣೆ ಶುರುವಾಗಿದೆ. ಅಲ್ಲೆಲೂಯ. ಅನುದಿನವೂ ನನ್ನ ಜೀವನದಲ್ಲಿ ಒಂದು ರೀತಿಯಾದ ದೇವರ ವಾಕ್ಯ ನನ್ನಲ್ಲಿ ಏನೋ ಒಂದು ಬದಲಾವಣೆಯನ್ನು ಮಾಡುತ್ತೆ. ಅಲ್ಲೆಲೂಯ. ಇಲ್ಲದೆ ಹೋಗಿದರೆ ದೇವರು ನಿಮ್ಮನ್ನು ಆಯ್ದುಕೊಂಡು ನಿಮ್ಮನ್ನು ರಕ್ಷಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಏನಿದೆ, ದೇವರು ಶುರು ಮಾಡಿರುವಂಥ ವಿಶ್ವಾಸವಾಗಿರಲಿ, ರಕ್ಷಣೆ ಆಗಿರಲಿ, ಅದನ್ನು ಕ್ರಿಸ್ತರೇ ಏನು ಮಾಡ್ತಾರಂತೆ, ಸಂಪೂರ್ಣಗೊಳಿಸ್ತಾರೆ. ಅಲ್ಲೆಲೂಯ. ಅದಕ್ಕೆ ಅರ್ಥ ಏನು, ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ ಅಥವಾ ರಕ್ಷಣೆ ಹೊಂದ್ಕೊಂಡೇ ಇಲ್ಲ. ನನಗೆ ದೇವ್ರ ಮೇಲೆ ಆಸೆ, ದೇವರು ಯೇಸು ಕ್ರಿಸ್ತ ಅದಿಂತ ಜನರಲ್ಲಾಗಿ ಆಸೆ ಇರ್ಬೋದು. ಎಷ್ಟೋ ಜನರಿಗೆ ಇದೆ, ದೇವರು ಇವರೇ ದೇವರಾಗಿರ್ಬೋದು, ಇವರೂ ದೇವರು ಅಂತ ಹೇಳೋರಿದ್ದಾರೆ. ಇಂಥ ಒಂದು ಜೀವನದಲ್ಲಿ ಇವರೇ ದೇವರು ಅಂತ ನನ್ನ ಮನಸ್ಸಿನೊಳಗೆ ನಿಜವಾಗ್ಲೂ ಇವರನ್ನು ರಕ್ಷಕರಾಗಿ ಸ್ವೀಕರಿಸ್ಕೊಂಡು ನನ್ನ ಮನಸ್ಸು ಬದಲಾವಣೆ ಆಗುವಾಗಲೇ ನಾನು ನಿಜವಾಗ್ಲೂ ಏನಾಗಿದ್ದೀನಿ, ರಕ್ಷಣೆ ಹೊಂದ್ಕೊಂಡಿದ್ದೀನಿ. ಹಲ್ಲೆಲೂಯ. ಆದರೆ ಇದರಲ್ಲೂ ಸಹ ನನ್ನ ನಿರ್ಧಾರ ಅಮೂಲ್ಯವಾಗಿದೆ. ಎಲ್ಲೋ ಒಂದು ಕಡೆ ನನ್ನ ನಿರ್ಧಾರಗಳು ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯ. ಆದರೆ ದೇವರು ಆಲ್ರೆಡಿ ನನ್ನ ಜೀವನವನ್ನು ಏನು ಮಾಡಿದ್ದಾರೆ, ಡಿಸೈಡ್ ಮಾಡಿದ್ದಾರೆ ಅಂತಿದೆ. ಅಂದರೆ ನನ್ನ ಜೀವ ಕಾಲವನ್ನು ಡಿಸೈಡ್ ಮಾಡಿದ್ದಾರೆ. ಹಲ್ಲೆಲೂಯ. ಸೊ ದೇವರಿಗೆ ಆಲ್ರೆಡಿ ಗೊತ್ತು ನಾನು ಕೊನೆಯಲ್ಲಿ ರಕ್ಷಣೆ ಹೊಂದ್ಕೊತೀನ ಇಲ್ವಾ. ನಾನು ರಕ್ಷಣೆ ಹೊಂದ್ಕೊಳ್ಳಲ್ಲ, ನನ್ನ ಮನಸ್ಸಿನಲ್ಲಿ ಆ ನಿರ್ಧಾರ ಬರಲ್ಲ ಅಂದರೆ ದೇವರು ನನ್ನನ್ನು ರಕ್ಷಣೆಗೆ ಕರ್ಕೊಂಡೇ ಬಂದಿರಲ್ಲ. ಆದರೆ ಇನ್ನೊಂದು ವಾಕ್ಯ ಇದೆ, ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ರಕ್ಷಣೆಗೆ ದೇವರು ಎಲ್ಲರನ್ನೂ ಕರೀತಾ ಇದ್ದಾರೆ ಅಂತೆ. ಹಲ್ಲೆಲೂಯ. ಆದರೆ ಕರೆಯಲ್ಪಟ್ಟವರ ಅನೇಕರು ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಳ್ಳುವುದು ಸ್ವಲ್ಪ ಜನ. ಸೊ ದೇವರು ಕರೆಯುವಾಗ ಎಲ್ಲರನ್ನು ಏನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಒಬ್ಬರನ್ನು ದೇವರು ಕರೆಯದೇ ಬಿಡ್ತಾ ಇಲ್ಲ. ಆದರೆ ದೇವರು ಅದರಿಂದ ಆಯ್ದುಕೊಳ್ಳುವುದು ಸ್ವಲ್ಪ ಜನರನ್ನು ಮಾತ್ರ. ಯಾಕೆ ದೇವರು ಅದರಿಂದ ಆಯ್ದುಕೊಳ್ತಾರೆ? ಈ ಆಯ್ದುಕೊಳ್ಳುವುದಕ್ಕೆ ನನ್ನ ಗುಣನೂ ನಾನು ಮಾಡುವಂಥ ಡಿಸಿಷನ್ಸ್, ನಿರ್ಧಾರಗಳು ತುಂಬ ಮುಖ್ಯ. ದೇವರು ಕರೆಯುವಾಗ ತನ್ನ ಕೃಪೆಯಿಂದ ಕರೀತಾರೆ. ಹಲ್ಲೆಲೂಯ. ಕೃಪೆಯಿಂದ ತನ್ನ ಒಂದು ಕರುಣೆ ತೋರಿಸಿ ನಮ್ಮನ್ನು ಕರೆಯುವಾಗ ಆ ಕರುಣೆಗೆ ನನ್ನ ಮನಸ್ಸು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಯಾವ ರೀತಿ ನಾನು ಅದನ್ನು ನೋಡಿ ನನ್ನ ಮನಸ್ಸು ಬದಲಾವಣೆ ಆಗತ್ತೆ ಅನ್ನೋದು ಮುಖ್ಯ. ಹಲ್ಲೆಲೂಯ. ನಾವು ಈಸಾ ಮತ್ತು ಈಸಾಕನನ್ನು ನಾವು ಲಾಸ್ಟ್ ವೀಕ್ ನೋಡಿದ್ವಿ. ಅದನ್ನೇ ಇವಾಗ ನೋಡಬೇಕಾದ್ರೂ ನೀವೇನು ಅರ್ಥ ಮಾಡ್ಕೊಬೇಕು, ಆ ಜಾಗದಲ್ಲಿ ಈಸಾನ ಮನಸ್ಸು ಕೊನೆಯವರೆಗೂ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಈದೋಮ್ ಅನ್ನುವಂಥ ಜನರು ಯಾರ ಜನರಂದರೆ ಈಸಾನ ಮೂಲಕ ಬಂದಂಥ ಜನರೇ ಈದೋಮ್ ಜನರು. ಹಲ್ಲೆಲೂಯ. ಈದೋಮ್ ಜನರನ್ನು ದೇವರ ವಾಕ್ಯದಲ್ಲಿ ಏನಂತ ಕರೀತಾರಂತೆ, ಸ್ವಂತ ಸಹೋದರನೇ ನನಗೆ ವಿರೋಧವಾಗಿ ನಿಂತ್ಕೊಂಡಿದ್ದಾನೆ. ಓಕೆ, ದೇವರ ವಾಕ್ಯದಲ್ಲಿ ಶಾರ್ಟೆಸ್ಟ್ ಬುಕ್ ಯಾವುದು? ತುಂಬ ಚಿಕ್ಕ ಒಂದು ಪುಸ್ತಕ, ತುಂಬ ಕಡಿಮೆ ವರ್ಸಸ್ ಇದೆ ಅಷ್ಟೇ. ಅದರಲ್ಲಿ ಯಾವುದು ಇಲ್ಲ. ಅದು ಚಾಪ್ಟರ್ ಆಯಿತು. Psalm 117 ಅನ್ನೋದು ತುಂಬ ಚಿಕ್ಕ ಒಂದು ಚಾಪ್ಟರ್. ಹಾಂ, ಇಲ್ಲ ಚಾಪ್ಟರ್ ಅಲ್ಲ ನಾನು ಕೇಳ್ತಾ ಇರೋದು, ಪುಸ್ತಕ. ಒಂದು ಸಂಪೂರ್ಣ ಪುಸ್ತಕ, ತುಂಬ ಚಿಕ್ಕ ಪುಸ್ತಕ ಇದೆ, ಜೂಡೋನೂ ಇಲ್ಲ. ಆ್ಯಕ್ಚುಲಿ ನಾವೆಲ್ಲರೂ ಅದನ್ನು ಯೋಚನೆನೂ ಮಾಡಿರಲ್ಲ, ಅದನ್ನ ಪ್ರಕಾರ ನೋಡೋನು ಸಹ ಇರಲ್ಲ. ಯಾವ ಪುಸ್ತಕ ಅಂದರೆ ಯೋನಾ ಪುಸ್ತಕ ಮುಂಚೆ ಬರುವಂಥ ಒಬದಯ ಅನ್ನುವಂಥ ಪುಸ್ತಕ. ಆ ಪುಸ್ತಕವನ್ನು ಎಷ್ಟೋ ಜನ ಓದೂ ಸಹ ಇರಲ್ಲ.
ಯಾಕಂದರೆ ಓದಿದ್ರೂ ನಮಗೇನು ಅರ್ಥ ಆಗಲ್ಲ. ಆದರೆ ಆ ಪುಸ್ತಕವನ್ನು ನೀವು ತೊಗೊಂಡು ಮನೇಲಿ ಹೋಗಿ ಓದಿ ನೋಡಿ, ಅಲ್ಲಿ ಯಾರಿಗೆ ವಿರೋಧವಾಗಿ ದೇವರು ಮಾತಾಡೋಕ್ಕೆ ಪ್ರಾರಂಭಿಸ್ತಾರೆ ಅಂದರೆ ಈದೋಮ್ ಅನ್ನುವಂಥ ಜನರಿಗೆ ವಿರೋಧವಾಗಿ ದೇವರು ಮಾತಾಡೋಕ್ಕೆ ಪ್ರಾರಂಭಿಸ್ತಾರೆ. ಅದು ಪ್ರವಾದನೆಯ ಪುಸ್ತಕ, ಪನಿಷ್ಮೆಂಟ್ ಕೊಡುವಂಥ ಪ್ರವಾದನೆ. ಅದು ಒಂದು ರೀತಿಯಾದ ದೇವರ ಪನಿಷ್ಮೆಂಟ್. ಇರುವಂಥ ಎಲ್ಲ ಪುಸ್ತಕಗಳಲ್ಲಿ ತುಂಬ ಚಿಕ್ಕ ಪುಸ್ತಕ ಅಂದರೆ ಓಬದ್ಯಾಯನ ಪುಸ್ತಕ. 21 ವರ್ಸಸ್ ಇದೆ, 21 ವರ್ಸಸ್ ಇದೆ. ಅದರಲ್ಲಿ ಒಂದೇ ಚಾಪ್ಟರ್ 21 ವಚನಗಳಿರುತ್ತೆ. ಅದನ್ನು ನೀವು ಓದಬೇಕಾದ್ರೆ ಆ 21 ವಾಕ್ಯಗಳಲ್ಲಿ ಈದೋಮ್ ವಿರೋಧವಾಗಿ ದೇವರು ಮಾತಾಡಿರ್ತಾರೆ. ಯಾಕಂದರೆ ಮೋಸೆನ ಕಾಲದಲ್ಲಿ ಈ ಜನರು ಈ ಒಂದು ಈದೋಮ್ ಅನ್ನುವಂಥ ದೇಶವನ್ನು ದಾಟಿ ಹೋಗಬೇಕಾಗಿರುತ್ತೆ. ಈದೋಮ್ ದೇಶವನ್ನು ದಾಟಿ ಹೋಗ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಇಸ್ರೇಲ್ ಜನರು ಹೇಳ್ತಾರೆ, ನಾನು ನಿಮ್ಮ ಒಂದು ಕಂಟ್ರಿಯಲ್ಲಿ ದಾಟ್ಕೊಂಡು ಹೋಗಬೇಕಾದ್ರೆ ನಾವು ಉಪಯೋಗಿಸುವ ಎಲ್ಲ ವಿಷಯಗಳಿಗೂ ನಾವು ಹಣಕಾಸು ಕೊಟ್ಬಿಡ್ತೀವಿ, ನಾವು ನೀರಾಗಿರಲಿ ಏನಾಗಿರಲಿ. ಯಾಕಂದರೆ ಇವರು ಈಸಾಕನ ಸಂತತಿ, ಈದೋಮು ಈಸಾನ ಸಂತತಿ, ಸ್ವಂತ ಸಹೋದರರವರು. ಅಲ್ಲೆಲೂಯ. ಆದರೆ ಈದೋಮ್ ಜನರು ಏನು ಮಾಡ್ತಾರೆ ಅಂದರೆ ಇವ್ರಿಗೆ ವಿರೋಧವಾಗಿ ಎದೆ ನಿಂತ್ಕೊಳ್ತಾರೆ. ಮೋಸೆಗೆ ಇಸ್ರೇಲ್ ಜನರಿಗೆ ವಿರೋಧವಾಗಿ ಎದೆ ನಿಂತ್ಕೊಳ್ತಾರೆ. ಇದೇ ಜನರು ತಿರುಗಿ ಇನ್ನೊಂದು ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ, ಇಸ್ರೇಲ್ ಜನರು ಬಾಬಿಲೋನಿಂದ ಈ ಕಡೆ ಓಡಿ ಬರ್ತಾ ಇರಬೇಕಾದ್ರೆ ಈದೋಮ್ ಜನರು ಇವರಿಗೆ ವಿರೋಧವಾಗಿ ಇದ್ದಂಥ ಬಾಬಿಲೋನ್ಗೆ ಹಿಡಿದು ಕೊಟ್ಬಿಡ್ತಾರೆ. ಇಸ್ರೇಲ್ ಜನರನ್ನ ಬಿಡಲ್ಲ. ಈ ಕಡೆ 2 ಸತಿ ಈ ರೀತಿ ದೇವ್ರ ವಿರೋಧವಾಗಿ, ಇಸ್ರೇಲ್ ಜನರಿಗೆ ವಿರೋಧವಾಗಿ ನಿಂತ್ಕೊಳ್ತಾರೆ ಈದೋಮ್ ಜನರು. ಇದೆಲ್ಲವನ್ನು ನೋಡಿರುವಂಥ ದೇವರೇ ಈದೋಮ್ ವಿರೋಧವಾಗಿ ಒಂದು ರೀತಿಯಾದ ಏನು ಮಾಡ್ತಾರೆ ಅಂದರೆ ಪನಿಷ್ಮೆಂಟ್ನ ಹೇಳ್ತಾರೆ. ನೀನು ಅವನಾದರೂ ನನಗೆ ಎನಿಮಿ ಯಾರು? ನಮಗೆ ಯಾವಾಗಲೂ ಗೊತ್ತಿರುವಂಥ ಜನರು, ಬೇರೆ ಬೇರೆ ದೇಶದವರು ಯಾವಾಗಲೂ ಶತ್ರುಗಳೇ ಇಸ್ರೇಲ್ಗೆ, ಜೊತೆಯಲ್ಲಿರುವಂಥ ಎಲ್ಲ ದೇಶಗಳು. ಆದರೆ ನೀನು ಈದೋಮು ಸಹೋದರನಾಗಿದ್ದು ನನಗೆ ವಿರೋಧವಾಗಿ ನಿಂತ್ಕೊಂಡಿರುವಂಥವನು. ಸ್ವಂತ ಸಹೋದರನೇ ನೀನೇನು ಮಾಡಿದ್ಯಾ, ಇದು ಬಿಟ್ಟು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡಬೇಕಾದ್ರೆ ದೇವರು ಅವ್ರ ವಿರೋಧವಾಗಿ ಇನ್ನೂ ಹೆಚ್ಚಿನ ಒಂದು ಶಾಪವನ್ನು ಕೊಡ್ತಾರೆ ಆ ಜಾಗದಲ್ಲಿ, ಈದೋಮ್ ವಿರೋಧವಾಗಿ. ಓಕೆ, ಇದನ್ನು ಹೇಳೋದಕ್ಕೆ ಕಾರಣ ಏನಂದರೆ, ದೇವರು ನೋಡಿ ಎಲ್ಲಿ ಈಸಾನ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡ್ತಾರೆ ದೇವರು. ಅವ್ರು ಹುಟ್ಟುವುದಕ್ಕೆ ಮೊದಲೇ ಈಸಾ ನನಗೆ ಬೇಡ, ನನಗೆ ಯಾರು ಪ್ರೀತಿಯಾಗಿರ್ತಾನೆ ಅಂತ ಹೇಳ್ತಾರೆ, ಈಸಾಕನಲ್ಲ, ಯಾಕೋಬ ನನಗೆ ತುಂಬ ಫೇವ್ರೆಟ್ಟು, ನನಗೆ ಈಸಾ ನೋಡಿದ್ರೆ ನನಗೆ ಕೋಪ ಅಂತ ದೇವ್ರು ಎಲ್ಲಿ ಹೇಳ್ತಾರೆ ಅಂದರೆ, ಅವರಿಬ್ಬರು ಹೊಟ್ಟೆಯಲ್ಲಿರುವಾಗಲೇ, ಇಬ್ಬರು ಹೊಟ್ಟೆ ಇಲ್ಲ ಇನ್ನು, ಆವಾಗಲೇ ದೇವ್ರು ಏನು ಮಾಡ್ತಾರೆ, ಅವರಿಬ್ಬರ ಮೇಲೆ ಒಂದು ದೇವರು ಈಸಾ ಮೇಲೆ ಕೋಪವಾಗಿ ಹೇಟ್ರೆಡ್ ತೋರಿಸ್ತಾರೆ ಅಂತ, ಹಾಗೆ ತೋರಿಸ್ತಾ ಇದ್ದಾರೆ ಅಂತ ದೇವರು. ಅಲ್ಲೆಲೂಯ. ದೇವರು ನೋಡಿ ಅದೇ ಜನರು, ಈದೋಮ್ ಜನರು ಕೊನೆಯಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ, ಇಸ್ರೇಲ್ ಜನರಿಗೆ ವಿರೋಧವಾಗಿ ನಿಂತ್ಕೊಳ್ತಾ ಇದ್ದಾರೆ. ಅಲ್ಲೆಲೂಯ. ದೇವರಿಗೆ ಗೊತ್ತು ನೀವು ಮಾಡುವಂಥ ನಿರ್ಧಾರಗಳು ಅನೇಕ ಸಂತಾನಗಳಾದ ಮೇಲೆ ಎಲ್ಲಿ ಬಂದು ನಿಲ್ಲತ್ತೆ ಅಂತ. ಅಲ್ಲೆಲೂಯ. ದೇವರು ಈಸಾನ ಹಾಗೆ ಮಾಡಿದ್ದು ಬರೀ ಈಸಾ ಮಾಡಿದ ಕ್ರಿಯೆಗಳಿಗೆ ಮಾತ್ರ ಅಲ್ಲ, ಅವನ ಸಂತತಿಯವರೆಲ್ಲ ಸೇರಿ ಇಸ್ರೇಲ್ ವಿರೋಧವಾಗಿ ಮಾಡಬೇಕಾಗಿರುವಂಥ ವಿಷಯಗಳು. ಅಲ್ಲೆಲೂಯ. ಇದು ಯಾವುದನ್ನು ದೇವರು ನಿಂತ್ಕೊಂಡು ನೀನು ಮಾಡುವಂಥ ಅವ್ರ ಮನಸ್ಸನ್ನು ಕಲ್ಲು ಮಾಡಿಸಿಲ್ಲ. ಇವರು ಮಾಡಿರುವಂಥ ನಿರ್ಧಾರಗಳಿಗೇನೆ ದೇವರು ಏನು ಮಾಡಿದ್ದಾರೆ, ಆಲ್ರೆಡಿ ತಿಳ್ಕೊಂಡಿದ್ದಾರೆ. ಅಲ್ಲೆಲೂಯ. ಈಸಾನ ಸಂತತಿ, ಈಸಾ ಹುಟ್ಟುವುದಕ್ಕೆ ಮೊದಲೇ ಈಸಾನ ಸಂತತಿ ಏನೆಲ್ಲ ಮಾಡತ್ತೆ ಅಂತ ದೇವರಿಗೆ ಗೊತ್ತು. ಅಲ್ಲೆಲೂಯ. ಅವರ ಮನಸ್ಸುಗಳನ್ನು ದೇವರು ಆಲ್ರೆಡಿ ತಿಳಿದುಕೊಂಡಿದ್ದಾರೆ. ಹಾಗಿದ್ರೂ ದೇವರು ಅದೆಲ್ಲವನ್ನು ಅಲೋವ್ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಏನು ಮಾಡ್ತಾರೆ, ಬಿಡ್ತಾರೆ. ಆದರೆ ದೇವರ ತಕ್ಕಂಥ ಪನಿಷ್ಮೆಂಟ್ನ ಸಹ ಕೊಡ್ತಾ ಇದ್ದಾರೆ. ಅದು ತಕ್ಕಂಥ ಒಂದು ಏನು ಹೇಳ್ತೀರಾ, ಪನಿಷ್ಮೆಂಟ್ ಏನು ಹೇಳ್ತೀರಾ, ಶಿಕ್ಷೆಯನ್ನು ಸಹ ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ಇದ್ರ ಮೂಲಕ ನಾನು ಏನು ಹೇಳಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೋ ಸತಿ ಯೋಚನೆ ಮಾಡಿ ಭಯಪಡ್ತೀವಿ, ನನ್ನ ಜೀವನವಾಗಿರಲಿ, ದೇವರು ನನ್ನ ಜೀವನದಲ್ಲಿ ಯಾವುದು ವಿಷಯವನ್ನು ಮಾಡ್ತಾರೆ. ನಾವೆಲ್ಲರೂ ಈ ಒಂದು ಅತಿಶಯಗಳನ್ನು ದೇವ್ರ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡುವಂಥ ಜನರು. ಏನಂತ, ದೇವರು ಪ್ರತಿಯೊಂದು ವಿಷಯದಲ್ಲೂ ಅತಿಶಯ ಮಾಡ್ತಾರೆ ಅಂತ. ಯೇಸು ಕ್ರಿಸ್ತು 33.5 ವರ್ಷ ಜೀವಂತವಾಗಿದ್ದರು. ಅತಿಶಯಗಳು ಎಷ್ಟು ವರ್ಷ ಮಾಡಿದ್ರು? 3.5 years. 30 ವರ್ಷ ನಿಮ್ಮಂತೆ ನಮ್ಮಂತೆ ದೇವರಿಗೂ ಕಷ್ಟ ಬಂತು. ಯೇಸು ಕ್ರಿಸ್ತುವಿಗೆ ಎಲ್ಲ ರೀತಿಯಾದ ಅನಾರೋಗ್ಯ ಆಗಿರುತ್ತೆ, ಎಲ್ಲ ವಿಷಯಗಳು ಯಾರಿಗಾಗಿರುತ್ತೆ, ಯೇಸು ಕ್ರಿಸ್ತನಿಗೂ ಆಗಿರುತ್ತೆ. ಒಂದು ನಾರ್ಮಲ್ ಮನುಷ್ಯ ಯಾವ ರೀತಿ ಎಲ್ಲ ಬೆಳೀತಾನೆ, ಏನೆಲ್ಲ ನಡೆಯುತ್ತೋ ಎಲ್ಲವೂ ಯೇಸು ಕ್ರಿಸ್ತುವಿಗೂ ಸಹ ನಡೆಯುತ್ತೆ. ಅಲ್ಲೆಲೂಯ. ಯೇಸು ಕ್ರಿಸ್ತ ಅನುದಿನವೂ ಅತಿಶಯಗಳಿಗೋಸ್ಕರ ಕಾದಿರಲಿಲ್ಲ. ಅನುದಿನವೂ ಅತಿಶಯಗಳು ನೋಡ್ತಾನೆ ಯೇಸು ಕ್ರಿಸ್ತ ಯೋಚನೆ ಮಾಡಿದರೆ, ಯೇಸು ಬೇಕಾದರೆ ಅವರು ಕೂತ್ಕೊಂಡಿದ್ದ ಜಾಗದಲ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಬೋದು, ಕೂತ್ಕೊಂಡಿದ್ದ ಜಾಗದಲ್ಲಿ ಅವ್ರು ಊಟ ಏನು ಬೇಕಾದ್ರೆ ಅವರು ಮಾಡಿಸ್ಬೋದಾಗಿತ್ತು. ಯೇಸು ಕ್ರಿಸ್ತ ಏನು ಮಾಡ್ತಾರೆ 30 ವರ್ಷ?
ಅವ್ರ ತಂದೆ ಜೊತೆ ಏನು ಮಾಡ್ತಾಯಿದ್ರು? ಕಾರ್ಪೆಂಟರ್ ಕೆಲಸ. ಅಲ್ಲೆಲೂಯ. ನೋಡಿ, ನಾವು ಈ ದೇವರು ಅಂತ ಹೇಳ್ತೀವಿ, ಅವರೇನೆ ಏನಾಗಿದ್ದಾರೆ, ಇದೆಲ್ಲ ವಿಷಯಗಳನ್ನು ಮನುಷ್ಯರ ರೀತಿಯಲ್ಲೇ ಮಾಡ್ತಾರೆ. ಅವರು ಕೆಲಸ ಮಾಡಿದ್ರು, ಅವರು ಏನು ಮಾಡಿ ತಿಂದರು, ಅವರು ಮಲ್ಕೊಂಡ್ರು, ಅವರು ಎಲ್ಲ ಮನುಷ್ಯರು ಮಾಡುವಂಥ ರೀತಿಯಲ್ಲಿ ಮಾಡಿದ್ರು. ಅಲ್ಲೆಲೂಯ. ನಮ್ಮೆಲ್ರಿಗೂ ಏನು ಯೋಚನೆ ಆಗುತ್ತೆ, ಯೇಸು ಕ್ರಿಸ್ತು ಬಂದಿರೋದೇ, ಇಷ್ಟು ದೇವರು ಹುಟ್ಟು ಬಂದಿರುವುದೇ ಈ ಒಂದು ಶಿಲುಬೆ ಮೇಲೆ ಹೋಗಿ ಇದೆಲ್ಲ ಆಗಬೇಕು ಅಂತ. 30 ವರ್ಷ ಯಾಕೆ ವೇಸ್ಟ್ ಮಾಡಬೇಕು ಟೈಮು? 3.5 ವರ್ಷ ಕೆಲಸ ಮಾಡೋದಕ್ಕೆ ಯಾಕೆ 30 ವರ್ಷ ವೇಸ್ಟ್ ಆಗುತ್ತೆ ಟೈಮು? ದೇವರು ಬಂದಿದ ತಕ್ಷಣ ಎಲ್ಲ ಕೆಲಸವನ್ನು ಮಾಡ್ಬೋದಾಗಿತ್ತು. ಇಲ್ಲ ಆದಾಮನ ಥರ ಹುಟ್ಟುವಾಗಲೇ ಒಂದು ಯವನ ವಯಸ್ಸಲ್ಲಿ ಹುಟ್ಟಬೋದಾಗಿತ್ತು. ಅಂದರೆ ದೇವರು ಏನು ಮಾಡ್ತಾಯಿದ್ದಾರೆ, 30 ವರ್ಷ ಒಂದು ಮನುಷ್ಯನಾಗಿ ಬಾಳ್ತಾ ಇದ್ದಾರೆ ಅಷ್ಟೇ. ಅಲ್ಲೆಲೂಯ. ಆದರೆ ನಮಗೇನೆಂದರೆ, ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಗಬೇಕು, ನನಗೇನೋ ಒಂದು ಚೇಂಜ್ ಆಗಬೇಕು. ಇವತ್ತು ನಾನು ಪ್ರಾರ್ಥನೆ ಮಾಡಿದರೆ ದೇವರು ನಾಳೆನೇ ನನಗೆ ಉತ್ತರ. ಇವತ್ತು ನನಗೆ ಅನಾರೋಗ್ಯ ಬಂತಂದರೆ ನಾಳೆನೇ ನನಗೆ ದೇವ್ರು ಏನು ಮಾಡಬೇಕು, ಉತ್ತರ ಕೊಟ್ಬಿಡ್ಬೇಕು. ದೇವರಿಂದ ಕೊಡೋಕ್ಕಾಗಲ್ಲ ಅನ್ನೋದು ನನ್ನ ಉತ್ತರ ಅಲ್ಲ. ಆದರೆ ಎಷ್ಟೋ ಸತಿ ದೇವರು ಅದನ್ನು ಮಾಡಲ್ಲ. ಯಾಕಂದರೆ ನಾನು ಯಾವಾಗ ತಾನೇ ಜೀವನವನ್ನು ಕಲಿಯೋದು, ದೇವರು ಅನ್ನೋದೇನು ನಿಮ್ಮ ಬರುವಂಥ ಕಷ್ಟಗಳೆಲ್ಲ ದೇವರು ಅತಿಶಯವಾಗಿ ನಡೆದರೆ ಯಾವಾಗ ತಾನೇ ನೀವು ಸಾಕ್ಷಿಗಳಾಗಿ ಬಾಳಕ್ಕೆ ಪ್ರಾರಂಭಿಸ್ತೀರ. ಅಲ್ಲೆಲೂಯ. ನಾವು ದೇವರನ್ನು ಅನ್ಯ ಜನರ ರೀತಿಯಲ್ಲಿ ಯೂಸ್ ಮಾಡ್ಕೊಬಾರ್ದು. ಯಾಕಂದರೆ ಅನ್ಯ ಜನರು ಅವರ ದೇವರುಗಳನ್ನು ಉಪಯೋಗಿಸ್ಕೊಳ್ತಾರೆ. ಅದನ್ನು ಅವರು ಆರಾಧನೆ ಮಾಡುವಷ್ಟು ಎಷ್ಟು ಮಾಡ್ತಾರೋ ಅಷ್ಟೇ ಆ ದೇವರುಗಳನ್ನು ಉಪಯೋಗಿಸ್ಕೊಳ್ತಾರೆ. ಏನಕ್ಕೆ? ಅವರ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ. ನಮಗೂ ಅನ್ಯ ಜನರಿಗಿರುವಂಥ ವ್ಯತ್ಯಾಸ, ನಾವು ದೇವರನ್ನು ಆರಾಧಿಸುವುದು ನಮಗೆ ಒಳ್ಳೆಯದಾಗಬೇಕು ಅಂತಲ್ಲ, ಅವರು ದೇವರಾಗಿದ್ದಾರೆ ಅನ್ನುವಂಥ ಅವ್ರು ಮಾಡಿರುವಂಥ ವಿಷಯಗಳಿಗೋಸ್ಕರ. ಅಲ್ಲೆಲೂಯ. ಅನ್ಯ ಜನರು ಏನಕ್ಕೋಸ್ಕರ ಮಾಡ್ತಾಯಿದ್ರೆ, ಅವ್ರಿಗೆ ತ್ಯಾಗ ಎಲ್ಲ ಏನೂ ಇಲ್ಲ. ಅವ್ರಿಗೇನು ಬೇಕು, ಮೇಯ್ನಾಗಿ ಏನು ಬೇಕು, ನನಗೆ ಒಳ್ಳೆಯದಾಗಬೇಕು. ಚೆನ್ನಾಗಿ ಯೋಚನೆ ಮಾಡಿ. ಅವ್ರು ಮಾಡುವಂಥ ಪ್ರತಿಯೊಂದು ವಿಷಯ, ಅವ್ರು ಪೂಜೆ ಮಾಡ್ತಾರೆ, ಅವರು ಪುನಸ್ಕಾರ ಮಾಡ್ತಾರೆ, ಅವರು ಸ್ಯಾಕ್ರಿಫೈಸ್ ಕೊಡ್ತಾರೆ, ತ್ಯಾಗ, ಎಲ್ಲ ವಿಷಯಗಳು ಏನಕ್ಕೆ ಮಾಡ್ತಾರೆ? ನಾನು ನನ್ನ ಕುಟುಂಬ ಚೆನ್ನಾಗಿರಬೇಕು, ಎಲ್ಲ ಪ್ರಾಬ್ಲಮ್ ಇರಬಾರ್ದು. ನೀವು ಸಹ ಅನುದಿನವೂ ಪ್ರಾರ್ಥನೆ ಕೂತ್ಕೊಂಡು ನನಗೆ ನನ್ನ ಕುಟುಂಬಕ್ಕೆ ನಾನು ಆಚೆ ಹೋದರೆ ನನಗೇನಾಗಬಾರ್ದು, ಸೇಫ್ಟಿಯಾಗಿರಬೇಕು ಅಂತ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದರೆ ನೀವು ಇನ್ನೂ ದೇವರನ್ನು ತಿಳಿದುಕೊಂಡಿಲ್ಲ. ಅಲ್ಲೆಲೂಯ. ದೇವರ ವಾಕ್ಯದಲ್ಲಿ ಏನಿದೆ, ಮತ್ತೆ 5 ಮತ್ತು 6 ನೀವು ಓದಬೇಕಾದ್ರೆ ಏನಂತ ಹೇಳ್ತಾರೆ, ಒಂದು ಬರ್ಡ್ಗೇನೆ, ಒಂದು ಪಕ್ಷಿಗಳೇ ಅದು ಏನು ಮಾಡಲ್ಲ, ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಅದಕ್ಕೇ ದೇವರು ಊಟವನ್ನು, ಅದಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ಕೊಡಬೇಕಾದ್ರೆ ನಿಮ್ಮನ್ನು ದೇವರು ಸೃಷ್ಟಿಸದೆ ದೇವರು ಮರ್ತೋಗ್ಬಿಡ್ತಾರೆ. ದೇವರು ಈ ವಾಕ್ಯಗಳೆಲ್ಲವನ್ನು ಮಾತಾಡೋದಕ್ಕೆ ಕಾರಣ ಏನಂದರೆ, ಯೇಸು ಕ್ರಿಸ್ತು ಬೆಳೆದಂಥ ಜಾಗದಲ್ಲಾಗಿರಲಿ, ಯೇಸು ಕ್ರಿಸ್ತು ಇದ್ದಂಥ ಊರಲ್ಲಾಗಿರಲಿ 90% ರೈತರು, ಫಾರ್ಮರ್ಸ್ ಇದರಲ್ಲಿ. ಬರೀ 10% ಯಾರಂದರೆ ಈ ಸೋಲ್ಜರ್ಸು, ಬೇರೆ ಬೇರೆ ಜನರು, ಅಥವಾ ಈ ಕಾರ್ಪೆಂಟ್ರಿ ಮಾಡೋರು, ಈ ರೀತಿ ಸ್ಕಿಲ್ಡ್ ವರ್ಕರ್ ಅಂತಾರೆ, ಅದೆಲ್ಲ ಕಡಿಮೆ ಜನರು. ಮ್ಯಾಕ್ಸಿಮಮ್ ಆ ಊರಲ್ಲಿದ್ದವರೆಲ್ಲರೂ ಏನಂದರೆ, ಒಂದು ಮೀನು ಹಿಡಿಯೋಕ್ಕೆ ಹೋಗ್ತಾಯಿದ್ರು, ಅಥವಾ ಫಾರ್ಮಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ರು. ಮೇಯ್ನ್ ಏನಂದರೆ ಫಾರ್ಮಿಂಗ್. ಒಂದು ವೇಳೆ ಆ ಒಂದು ದಿವಸದಲ್ಲಿ ಅವ್ರು ಸಂಪಾದನೆ ಮಾಡೋದಾಗಿರಲಿ, ಅವ್ರು ತರುವಂಥ ವಿಷಯಗಳಾಗಿರಲಿ, ರೋಮನ್ಸ್ ಸೋಲ್ಜರ್ಸ್ ಯಾರಾದರೂ ಬಂದು ಸುಂಕದವರು ಟ್ಯಾಕ್ಸ್ ತೊಗೊಂಡು ಹೋಗ್ಬಿಟ್ರೆ ಅಥವಾ ಏನಾದರೂ ಮಾಡಿಬಿಟ್ರೆ ನೆಕ್ಸ್ಟ್ ದಿನ ಅವ್ರಿಗೆ ಊಟ ಇರ್ತಿರ್ಲಿಲ್ಲ. ಅನುದಿನವೂ ಅವ್ರು ಏನು ಸಂಪಾದನೆ ಮಾಡ್ತಾರೋ ಅದೇ ಅವ್ರಿಗೆ ಊಟ. ಇದಕ್ಕೇ ಪರಮಂಡಲ ಪ್ರಾರ್ಥನೆಯಲ್ಲಿ ಏನಂತ ಇದೆ, ಇವತ್ತು ನನಗೆ ಬೇಕಾಗಿರುವಂಥ ಆಹಾರವನ್ನು ನನಗೆ ಕೊಡಿ. ಅದಕ್ಕರ್ಥ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ, ಅವತ್ತು ನೈಟು ಒಂದು ವೇಳೆ ಬಂದು ಇವರು ಕಾಸು ಏನಾದ್ರು ತೊಗೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಡೇಗೆ ಅವ್ರಿಗೆ ತಿನ್ನೋಕ್ಕೇನೂ ಇರ್ತಾನೆ ಇರಲಿಲ್ಲ, ಹಸಿವಲ್ಲೇ ಹೋಗ್ಬೇಕಾಗಿತ್ತು ಕೆಲಸಕ್ಕೆ. ಆ ಕಾರಣದಿಂದಾನೇ ಆ ಪ್ರಾರ್ಥನೆಯಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅನುದಿನವೂ ನನಗೆ ಬೇಕಾಗಿರುವಂಥ ಆಹಾರವನ್ನು ನನಗೆ ಕೊಡಿ. ಅಲ್ಲೆಲೂಯ. ಇವರು ಸುಂಕ ಎಷ್ಟು ಕಟ್ತಾ ಇದ್ದಾರೆ ಅಂದರೆ, ಇವರು ಎಷ್ಟು ಗೌರ್ಮೆಂಟ್ ಕೊಡ್ತಾ ಇದೆ ಅಂದರೆ, ಇವ್ರು ಸಂಪಾದನೆ ಮಾಡೋದೆಲ್ಲ 50% ಇದಕ್ಕೆ ಹೋಗ್ಬಿಡ್ತಾಯಿತ್ತು. ಟೈತು ಮತ್ತು ಸಂಪಾದನೆ ಇದಕ್ಕೆ ಅಂತ ಹೋಗ್ಬಿಡ್ತಾಯಿತ್ತು. ಆ ಕಾರಣದಿಂದನೇ ಇವ್ರಿಗೆ ತುಂಬ ಕಷ್ಟದಲ್ಲಿ ಇದ್ದಂಥ ಒಂದು ಏನು ಹೇಳ್ತೀರಾ ಅಂದರೆ ಒಂದು ಜನ. ಅಲ್ಲೆಲೂಯ. ಅದಕ್ಕೇ ದೇವರ ವಾಕ್ಯದಲ್ಲಿ ಏನಿದೆ, ತಿರುಗಿ ಅದನ್ನು ಯೇಸು ಕ್ರಿಸ್ತು ಹೇಳೋದೆಲ್ಲ ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಆ ಜನರ ಜೀವನವನ್ನು ನೋಡಬೇಕಾದ್ರೆ. ಅದಕ್ಕೇನು ಹೇಳ್ತಾರೆ, ದೇವರು ಪಕ್ಷಿಗಳಿಗೆ ಪೋಷಿಸುವಾಗ ನಿಮಗೆ ಕೊಡದೆ ಬಿಟ್ಬಿಡ್ತಾರೆ. ಅದನ್ನೇ ಪ್ರಾರ್ಥನೆಯಲ್ಲಿ ಏನು ಹೇಳ್ತಾರೆ, ಇವತ್ತು ನನಗೆ ಬೇಕಾಗಿರೋಂಥ ಊಟವನ್ನು ನನಗೆ ಕೊಡಿ, ಆಹಾರ ಅಂತ. ಆ ಪ್ರಾರ್ಥನೆಗಳಿಗೆ ಅರ್ಥ ಏನಂದರೆ, ಆ ಜನರ ಕಷ್ಟ ಆ ರೀತಿ ಇತ್ತು. ಅಲ್ಲೆಲೂಯ. ಆದರೆ ಇವತ್ತು ನಾವು ಅದನ್ನು ಉಪಯೋಗಿಸ್ಬೇಕಾದ್ರೆ ನಮಗೂ ಸಹ ಅದನ್ನೇ ಹೇಳ್ತಾರೆ, ದೇವರಿಗೆ ಏನು ಗೊತ್ತು, ಇವತ್ತು ನಿನ್ನ ಜೀವನಕ್ಕೆ ಏನು ಕೊಟ್ಟರೆ ನಿನಗೆ ಸಾಕಾಗತ್ತೆ.
ಯಾವ ಸಮಯದಲ್ಲಿ ಯಾವ ರೀತಿಯಾದ ಅತಿಶಯ ನಡಿಬೇಕು ಅಂತ ದೇವರಿಗೆ ಆಲ್ರೆಡಿ ತಿಳಿದಿದೆ. ಹಲ್ಲೆಲೂಯಾ. ಇವಾಗ ನಾವೆಲ್ಲರೂ ಯೋಚನೆ ಮಾಡ್ತೀವಲ್ಲ, ಸರಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ ಹೋಗುವಂಥ ಜನರ ಕಣ್ಗಳಲ್ಲಿ ನನ್ನ ದಯ ಉಂಟು ಮಾಡಿ ಅಂತ. ದೇವರು ಯಾರ ಕಣ್ಗಳಲ್ಲಿ ದಯ ಉಂಟು ಮಾಡಬೇಕು, ಅವರ ಜೀವನದಲ್ಲಿ ಅವ್ರು ಉಂಟಾಗೋದಕ್ಕೆ ಮೊದಲೇ ನಿಮ್ಮ ಮೇಲೆ ಕರುಣೆ ಬರಬೇಕು ಅಂತ ಅವರ ಜೀವನದಲ್ಲಿ ಅವ್ರನ್ನ ಟ್ರೈನ್ ಮಾಡಿರ್ತಾರೆ. ಹಲ್ಲೆಲೂಯಾ. ನಿಮಗೆ ಈ ಒಂದು ಕರೆಕ್ಟಾದ ಈ ಒಂದು ದಿವಸದಲ್ಲಿ ನಿಮ್ಮ ಮೇಲೆ ಅವ್ರ ಕರುಣೆ ತೋರಿಸ್ಬೇಕಂದ್ರೆ ಅವ್ರು ಹುಟ್ಟಿದಾಗಿಂದಾನೆ ಯಾವುದೋ ಒಂದು ವಿಷಯ ಅವ್ರ ಮೈಂಡಲ್ಲಿ ಇದ್ರೇ, ಅವ್ರನ್ನ ಈ ರೀತಿ ಬೆಳೆಸಿದ್ರೇ ನಿಮ್ಮ ಮೇಲೆ ಕರುಣೆ ತೋರ್ಸೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರು ಸಡನ್ನಾಗಿ ಬಂದು ಅವ್ರ ಮನಸ್ಸನ್ನ ಚೇಂಜ್ ಮಾಡ್ತಾ ಇಲ್ಲ. ನಿಮಗೆ ಈ ಕಾಲದಲ್ಲಿ ಕರೆಕ್ಟಾಗಿ ನಿಮ್ಮ ಅತಿಶಯ ಬರಬೇಕು ಅಂತ ಅವರನ್ನು ದೇವರು ಎಷ್ಟೋ ದಿವಸಗಳಿಂದ ಅವ್ರನ್ನ ಏನು ಮಾಡಿದ್ದಾರೆ, ಟ್ರೈನ್ ಮಾಡಿದ್ದಾರೆ, ಅಂದರೆ ಅವ್ರನ್ನ ಸರಿಪಡಿಸಿದ್ದಾರೆ ಅದಕ್ಕೋಸ್ಕರ. ಹಲ್ಲೆಲೂಯಾ. ಅದೇ ರೀತಿ ನೀವು ಯೋಚನೆ ಮಾಡೋಕ್ಕೋದ್ರೆ ದೇವರು ಎಲ್ಲ ವಿಷಯಗಳನ್ನ ಅದೇ ಟೈಮ್ಗಾಗತ್ತೆ, ಅದೇ ಸಮಯಕ್ಕಾಗತ್ತೆ, ಕಾಲಕ್ಕಾಗತ್ತೆ ಅನ್ನೋದಕ್ಕೆ ಅರ್ಥ ಇದೆ. ನನ್ನನ್ನು ಸಹ ದೇವರು ಯಾರ ಜೀವನದಲ್ಲೂ ಏನೋ ಒಂದು ಬದಲಾವಣೆ ತರಬೇಕು ಅಂತ ಆರಂಭದಿಂದನೇ ನನ್ನನ್ನು ಏನು ಮಾಡಿರ್ತಾರೆ, ಅದಕ್ಕಂತ ಚೇಂಜ್ ಮಾಡಿ ಟ್ರೈನ್ ಮಾಡಿರ್ತಾರೆ. ಹಲ್ಲೆಲೂಯಾ. ನಾವು ಮಾಡ್ತಾ ಇರೋಂಥ ಪ್ರತಿಯೊಂದು ನಿರ್ಧಾರವನ್ನು ಸಹ ದೇವರು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ನಮ್ಮನ್ನು ಏನು ಮಾಡಿರ್ತಾರೆ ಅಂದರೆ ಅದರಲ್ಲಿ ಸರಿಪಡಿಸಿರ್ತಾರೆ, ಅದರಿಂದ ಆರಂಭಿಸಿರ್ತಾರೆ ನಮ್ಮಲ್ಲಿ. ಹಲ್ಲೆಲೂಯಾ. ಸೊ ನಾವು ಮಾಡುವಂಥ ಪ್ರತಿಯೊಂದು ವಿಷಯನೂ ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ವಾತಾವರಣ ಯಾವ ರೀತಿ ಇದೆಯೋ ಆ ರೀತಿಯೇ ತಗೊಳ್ತೀವಿ. ಹಾಲು ಒಂದು ಐಟಮ್ ಅಂತ ಇಟ್ಕೊಳ್ಳಿ. ಹಾಲಲ್ಲಿ ಟೀ ಪೌಡ್ರ್ ಹಾಕಿದ್ರೆ ಟೀ ಆಗುತ್ತೆ, ಕಾಫಿ ಪೌಡ್ರ್ ಹಾಕಿದ್ರೆ ಕಾಫಿ ಆಗುತ್ತೆ. ಅದೇ ಹಾಲನ್ನ ನೀವು ಇನ್ನೂ ಹೈಯಾಗಿ ಹೀಟಲ್ಲಿ ಇಟ್ಟರೆ ಅದೇನಾಗುತ್ತೆ, ಕ್ರೀಮಾಗಿ ಚೇಂಜ್ ಆಗುತ್ತೆ. ಹಾಲು ಕೆಟ್ಟೋಗ್ಬಿಟ್ರೆ ಏನಾಗುತ್ತೆ, ಪನ್ನೀರಾಗಿ ಯೂಸ್ ಮಾಡ್ತಾರೆ, ಕರ್ಡ್ ಮಾಡ್ತಾರೆ, ಏನು ಮಾಡ್ತಾರೆ, ಎಲ್ಲ ವಿಷಯಗಳು ಮಾಡ್ತೀವಿ. ಹಾಲು ಒಂದು ಐಟಮೇ, ಆದರೆ ಅದಿರುವಂಥ ವಾತಾವರಣ ಯಾವ ರೀತಿ ಇದೆಯೋ ಅದ್ರ ಪ್ರಕಾರ ಇದೇನಾಗುತ್ತೆ, ಹಾಲು ಚೇಂಜ್ ಆಗ್ತಾನೆ ಇರುತ್ತೆ. ಹಲ್ಲೆಲೂಯಾ. ಪ್ರತಿಯೊಂದು ಪ್ರಾಡಕ್ಟ್ಗೂ ನಾವೇನೋ ಒಂದು ಕೆಲಸ ಇಟ್ಕೊಂಡಿದ್ದೀವಿ. ಹಾಲು ಕೆಟ್ಟೋದ್ರೆ ಇದನ್ನು ಮಾಡ್ತೀನಿ, ಹಾಲು ಚೆನ್ನಾಗಿದ್ರೆ ನಾನು ಇದನ್ನು ಮಾಡ್ತೀನಿ. ಸೊ ಆ ಹಾಲು ಏನಾಗ ಆಗಬೇಕು ಅನ್ನೋದು ಯಾರ ಕೈಯಲ್ಲಿದೆ, ಅದರಲ್ಲಿ ಏನು ಮಾಡ್ತಾರೋ ಅವ್ರ ಕೈಯಲ್ಲಿದೆ. ಹಲ್ಲೆಲೂಯಾ. ದೇವರಿಗೂ ಸಹ ಗೊತ್ತು, ನಿಮ್ಮನ್ನು ಯಾವ ಒಂದು ಸಿಚುವೇಶನ್, ಯಾವ ಒಂದು ವಾತಾವರಣದೆಲ್ಲ ಹಾಕಿದ್ರೆ ನನಗೆ ಬೇಕಾದಂಥ ಟೀಯೋ ಕಾಫಿನೋ ಏನು ಬೇಕೋ ಅದು ನನಗೆ ಸಿಗುತ್ತೆ. ಹಲ್ಲೆಲೂಯಾ. ಇದಕ್ಕೆ ನಾವು ಜೇಡಿ ಮಣ್ಣು ಅಂತೀವಲ್ಲ, ನಾವು ಬರೀ ಮಣ್ಣಿನ ರೀತಿಯಲ್ಲಿ ಇದ್ದಂಥ ನಮ್ಮನ್ನು ದೇವರು ಒಂದು ಶೇಪ್ ಕೊಡ್ತಾರೆ ಅನ್ನೋದಕ್ಕೆ ಅರ್ಥ ಇದೆ. ಹಲ್ಲೆಲೂಯಾ. ದೇವರು ನಿಮ್ಮ ಜೀವನ ಎಲ್ಲ ಗೊತ್ತಿದ್ರೂ ನಿಮ್ಮನ್ನು ಸರಿಯಾದ ವಾತಾವರಣದಲ್ಲಿ ಹಾಕಿ ನಿಮ್ಮ ಜೊತೆ ಮಾತಾಡ್ತಾರೆ. ಇದಕ್ಕೆ ಹೇಳ್ತೀವಿ ಪವಿತ್ರಾತ್ಮರ ಜೊತೆ ಮಾತನಾಡಿ ಅವ್ರು ಮಾತಾಡೋದು ಕೇಳಿಸ್ಕೊಳ್ಳಿ ಅನ್ನೋದಕ್ಕೆ ಅರ್ಥ ಇದೆ. ಯಾಕಂದರೆ ನಮ್ಮ ನಿರ್ಧಾರಗಳು ಅವರು ಹೇಳುವ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಸುಲಭವಾಗಿ ಬೇಗನೆ ಮುಗಿಯುತ್ತೆ. ಅವರ ಸಮಯದಲ್ಲಿ ಕರೆಕ್ಟಾಗಿ ಮುಗಿಸ್ತೀವಿ. ಹಲ್ಲೆಲೂಯಾ. ಅವರ ಸಮಯವನ್ನು ನಾವು ದಾಟುವುದಕ್ಕೆ ಸಾಧ್ಯ ಇಲ್ಲ, ಆ ಸಮಯಕ್ಕೆ ಮುಂಚೆ ಬರೋದಕ್ಕೂ ಸಾಧ್ಯ ಇಲ್ಲ. ಅವರ ಸಮಯದಲ್ಲಿ ಎಲ್ಲ ವಿಷಯಗಳು ಸರಿಯಾಗಿ ನಡೆಯುತ್ತೆ. ಹಲ್ಲೆಲೂಯಾ. 1 ಸೆಕೆಂಡ್ ಮುಂಚೆ ನಿಮ್ಮ ಅತಿಶಯ ಬರಲ್ಲ, 1 ಸೆಕೆಂಡ್ ಹಿಂದೆನೂ ಬರಲ್ಲ. ಹಲ್ಲೆಲೂಯಾ. ನೀವು ಎದುರು ನೋಡುವಂಥ ರೀತಿಯಲ್ಲಂತೂ ಅದು ಬರೋದೇ ಇಲ್ಲ. ಯಾಕೆ ಇದನ್ನು ದೇವರು ಮಾಡ್ತಾರೆ ಅಂದರೆ ಅವರ ಕೈಗಳಲ್ಲಿದ್ದೆ ಯಾವಾಗ ಏನನ್ನು ಮಾಡಬೇಕು. ನಾವು ಪ್ರಾರ್ಥನೆ ಮಾಡೋದು ಏನಕ್ಕಂದರೆ, ದೇವರೇ ನಿಮ್ಮ ಪ್ರಾಮಿಸ್ ನನಗೇನಾಗ್ಬಿಡಬಾರ್ದು, ಮರ್ತು ಹೋಗ್ಬಿಡಬಾರ್ದು. ದೇವರಲ್ಲಿ ನಂಬಿಕೆ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಕೊಡಿ 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 ಅಂತ ಪ್ರಾರ್ಥನೆ ಮಾಡೋದು ತಪ್ಪಾದ ಪ್ರಾರ್ಥನೆ. ದೇವರೇ ನನಗೆ ಆರೋಗ್ಯ ಕೊಡಿ ಅಂತ ಮಾಡೋದು ಆ್ಯಕ್ಚುಲಿ ಸರಿಯಾದ ಪ್ರಾರ್ಥನೆ ಅಲ್ಲ. ದೇವರೇ ನನಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಮಾಡೋದು ಸರಿಯಾದ ಪ್ರಾರ್ಥನೆ ಅಲ್ಲ. ನಾನು ಎಷ್ಟೋ ಸತಿ ಇದನ್ನು ಹೇಳೋಕ್ಕೆ ಪ್ರಯತ್ನಪಟ್ಟು, ನನಗೆ ಕೊಡಿ ಅಂತ ಕೇಳೋದಕ್ಕಿಂತ ಬದಲಾಗಿ ನಿಮ್ಮ ಸಮಯದಲ್ಲಿ ಅದು ನಡೀಲಿ ಅಂತ ಪ್ರಾರ್ಥನೆ. ಎಜೆಕ್ಯನ ಜೀವನದಲ್ಲಿ ನೋಡಿ, ಆ ರಾಜ ಏನು ಮಾಡ್ತಾನೆ, ಅವನಿಗೆ ಅನಾರೋಗ್ಯ ಇದೆ, ಅವ್ನು ಸಾಯ್ತಾನೆ ಅಂತ ಗೊತ್ತಿದ್ದ ತಕ್ಷಣ ಏನಂತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಮಾಡಿರುವಂಥ ಒಳ್ಳೇದೆಲ್ಲ ಏನು ಮಾಡಿ ನೆನೆಸ್ಕೊಳ್ಳಿ. ಅವನು ಏನು ಮಾಡಿಲ್ಲ, ದೇವರೇ ನನಗೆ ಆರೋಗ್ಯ ಕೊಡಿ, ದೇವರೇ ನನಗೆ ಜೀವಮಾನವನ್ನು ಕೊಡಿ, ಏನೂ ಕೇಳಿಲ್ಲ. ಅವನ ಪ್ರಾರ್ಥನೆ ಏನಾಗಿತ್ತು, ದೇವರೇ ನಾನು ಮಾಡಿರುವಂಥ ವಿಷಯಗಳು ನೀವೇನು ಮಾಡಿ ನೆನಪಲ್ಲಿಟ್ಕೊಳ್ಳಿ. ಇದಕ್ಕೆ ಮೊದಲು ಅವನಿಗೆ ಪ್ರಾಬ್ಲಮ್ ಬರುವಾಗಲೂ, ಯಾಕಂದರೆ ಅನ್ಯ ರಾಜ ಬಂದು ನಿಂತ್ಕೊಂಡಿರ್ತಾನೆ ಎಜೆಕ್ಯ ರಾಜನ ಸುತ್ತಿ, ಅವರೊಂದು ಊರಿನ ಸುತ್ತಿ. ಅವಾಗಲೂ ಸಹ ಏನು ಹೇಳ್ತಾರೆ ನೋಡಿ, ಹೋಗಿ ನಾವು ಆಯಷಯ ತಗೊಳ್ಳಿ, ಅದು ಆಯಷಯ 37ನೇ ಅಧ್ಯಾಯ 37:3. ಯೆಶಾಯ 37ನೇ ವಚನ 3. ಯೆಶಾಯ 37 ವಚನ 3. ಅವರು ಅದರಂತೆಯೇ ಯೆಶಾಯನ ಬಳಿಯಲ್ಲಿ
ಆ ದಿವಸದಲ್ಲಿ ನಮಗೆ ಮಹಾ ಕಷ್ಟವೂ ಶಿಕ್ಷೆಯೂ ನಿಂದೆಯೂ ಸಂಭವಿಸಿರುತ್ತವೆ. ಹೆರಿಗೆಯ ಕಾಲ ಬಂದದೆ, ಆದರೆ ಇರುವುದಕ್ಕೆ ಬಲಸಾಲದು. ನಿನ್ನ ದೇವರಾದ ಕರ್ತರು ಅಶ್ಶೂರದ ಅರಸನಿಂದ ಕಳುಹಿಸಲ್ಪಟ್ಟ ರಬಕ್ಷೆಯ ನಿಂದಾ ವಾಕ್ಯಗಳನ್ನು ಇರಿ, ಇದನ್ನು ಆಮೇಲೆ ಮೊದಲು ಏನು ಮಾಡಿ ಅಂದರೆ 14 ಓದಿ, 14 ಓದಿ, ಅದೇ ಚಾಪ್ಟರಲ್ಲಿ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಕರ್ತರ ಆಲಯಕ್ಕೆ ಹೋಗಿ ಅದನ್ನು ಕರ್ತರ ಮುಂದೆ ತೆರೆದಿಟ್ಟು ಅವರಿಗೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವಾತರೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರಾದ ಕರ್ತರೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರೇ, ದೇವರು ನೀವೊಬ್ಬರೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವರು ನೀವೇ. ಕರ್ತರೇ, ಕಿವಿಗೊಟ್ಟು ಕೇಳು, ಕರ್ತರೇ, ಕಣ್ಣಿಟ್ಟು ನೋಡು. ಸನೇರಿಬನು ಜೀವಸ್ವರೂಪನಾದ ದೇವರಾದ ನಿಮ್ಮನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಕರ್ತರೇ, ಅಶ್ಶೂರದ ಅರಸರು ಸಕಲ ಜನಾಂಗಗಳನ್ನು ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳೆಲ್ಲ ಮನುಷ್ಯರು ಕೆತ್ತಿದ ಕಲ್ಲು ಮರಗಳೇ, ಬೊಂಬೆಗಳಷ್ಟೇ. ಆದ್ದರಿಂದಲೇ ಅವು ಅವರಿಂದ ಹಾಳಾದವು. ಕರ್ತರೇ, ನಮ್ಮ ದೇವರೇ, ನೀವೇ ಅದ್ವಿತೀಯನಾದ ಕರ್ತರು ಎಂಬುದನ್ನು ಭೂರಾಜರು ಎಲ್ಲರೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸಿ ಎಂದು ಪ್ರಾರ್ಥಿಸಿದನು. ಹಿಜ್ಕೀಯ ರಾಜನ ಪ್ರಾರ್ಥನೆ ಏನಾಗಿದೆ, ಅವ್ರು ಏನೆಲ್ಲ ಹೇಳಿದ್ರು ಎಲ್ಲವನ್ನ ದೇವರ ಹತ್ರ ಹೋಗಿ ಹೇಳ್ತಾರೆ. ಹೇಳ್ಬಿಟ್ಟು ದೇವ್ರು ಏನು ಹೇಳ್ತಾರೆ, ದೇವರೇ, ನೀವು ಇವು ರಾಜನ ಹತ್ರದಿಂದ ನನ್ನನ್ನು ಕಾಪಾಡಿಸಿ ಬಿಡಿಸಿ. ಅಲ್ಲೇಲೂಯ. ದೇವರೇ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಹಿಜ್ಕೀಯ ರಾಜ ಒಂದು ಸತಿನೂ ಹೇಳಿಲ್ಲ. ದೇವರೇ ಏನು ಮಾಡಿ ನಮ್ಮನ್ನು ಕಾಪಾಡಿ, ಅಷ್ಟೇ ಅವನ ಪ್ರಾರ್ಥನೆ ಆಗಿದೆ. ನಮ್ಮ ಪ್ರಾರ್ಥನೆಗಳೇನಾಗಿದೆ, ದೇವರೇ ನನಗೆ ಇದರಿಂದ ಮಾಡಿ, ಅದ ದೇವರು ಹೇಳುವುದನ್ನು ಸಹ ನಾವು ವಾಪಸ್ಸು ಕೇಳಿರೇ ಇಲ್ಲ. ನಮ್ಮ ಪೌಲನು ಸಹ ಏನಂತ ಹೇಳ್ತಾರೆ, ದೇವ್ರ ಹತ್ರ 3 ಸತಿ ಪ್ರಾರ್ಥನೆ ಮಾಡಿದೆ. ಏನಂತ, ದೇವರೇ, ಈ ಒಂದು ಮುಳ್ಳಿನ ನಿಮ್ಮ ಚಿತ್ತವಾಗಿದ್ದರೆ ನನ್ನಿಂದ ತೆಗೆಯಿರಿ. ನಮ್ಮ ಪ್ರಾರ್ಥನೆಗಳಿಗೂ ದೇವರ ವಾಕ್ಯದಲ್ಲಿ ಮಾಡುವಂಥ ಪ್ರಾರ್ಥನೆಗಳಿಗೂ ತುಂಬ ವ್ಯತ್ಯಾಸ ಇದೆ. ದೇವರೇ ನನ್ನನ್ನು ಕಾಪಾಡಿ ಅನ್ನೋದಕ್ಕೂ, ದೇವರೇ ನೀವು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ದೇವರ ಹತ್ರ ನಾವು ಹೋಗಿ ಯಾವುದೋ ಒಂದು ರೀತಿ ಆಶೀರ್ವಾದಕ್ಕೆ ಡಿಮ್ಯಾಂಡ್ ಮಾಡೋದು ಒಂದೇ ವಿಷಯ ಅಲ್ಲ. ಅನ್ಯ ಜನರು ಮಾಡುವಂಥ ಪ್ರಾರ್ಥನೆಗಳು ಏನಾಗಿದೆ, ನನಗೊಂದು ಗೋಲ್ ಇದೆ, ನನಗೊಂದು ಗುರಿ ಇದೆ, ದೇವರ ಹತ್ರ ಇದನ್ನು ಪಡ್ಕೊಬೇಕಂದ್ರೆ ಇದೆಲ್ಲ ಮಾಡಿದ್ರೆ ನಾನು ದೇವರ ಹತ್ರದಿಂದ ಪಡ್ಕೊಬೋದು. ಅವರೆಲ್ಲ ಏನು ಮಾಡ್ತಾಯಿದ್ರು, ತಮ್ಮ ಮಕ್ಕಳನ್ನೇ ಸಹ ಏನು ಮಾಡ್ತಾಯಿದ್ರು ಅಂದರೆ ಬಲಿ ಕೊಟ್ಬಿಡ್ತಾಯಿದ್ರು. ಏನಕ್ಕೆ, ನನಗೆ ಒಂದು ಒಳ್ಳೆ ಐಶ್ವರ್ಯ ಬರಬೇಕು, ಪ್ರಾಪರ್ಟಿ ಬರಬೇಕು, ಏನೋ ಒಂದು ವಿಷಯ ನಡಿಬೇಕಂದ್ರೆ ಅವರು ಬಲಿ ಕೊಡೋಕ್ಕೆ ಪ್ರಾರಂಭಿಸ್ತಾಯಿದ್ರು. ಅಲ್ಲೇಲೂಯ. ದೇವ್ರ ಹತ್ರ ಒಂದು ಪಡ್ಕೊಬೇಕು ಅಂತ ಇವರು ಏನೋ ಒಂದು ಮಾಡಿ ದೇವ್ರ ಹತ್ರ ಪಡ್ಕೊಂಡೇ ಬೇಕು, ಅವರ ದೇವರುಗಳ ಹತ್ರ. ಈ ಜಾಗದಲ್ಲಿ ಹಿಜ್ಕೀಯ ಆಗಿರಲಿ, ಪೌಲಾಗಿರಲಿ, ಅವ್ರು ಮಾಡುವಂಥ ವಿಷಯ ಏನಂದರೆ ದೇವರ ಹತ್ರ ಬಿಟ್ಬಿಡ್ತಾರೆ. ಏನಂತ, ದೇವರೇ ನಿಮ್ಮ ಚಿತ್ತವಾಗಿದ್ದರೆ ಅದನ್ನು ನಡೆಸಿ. ಇಲ್ಲಿ ನೋಡಿ, ದೇವರೇ ನಮ್ಮನ್ನು ಇವರ ಕೈಗಳಿಂದ ನಮ್ಮನ್ನು ಕಾಪಾಡಿ ರಕ್ಷಿಸಿ ಅಂತ ಇದ್ದಾರೆ. ಅಲ್ಲೇಲೂಯ. ನಮ್ಮ ಈ ಪ್ರಾರ್ಥನೆಗಳೆಲ್ಲವನ್ನು ಅರ್ಥ ಮಾಡ್ಕೊಬೇಕು. ಹಿಜ್ಕೀಯ ರಾಜನ ಪ್ರಾರ್ಥನೆ ತುಂಬ ಮುಖ್ಯವಾದಂಥ ಪ್ರಾರ್ಥನೆ. ಅವ್ನು ಮಾಡುವಂಥ ಎಲ್ಲ ಪ್ರಾರ್ಥನೆಗಳು ಶಾರ್ಟ್ ಆಗಿದ್ರು, ತುಂಬ ಚಿಕ್ಕ ಪ್ರಾರ್ಥನೆಗಳಾಗಿದ್ರು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಅವರ ಪ್ರಾರ್ಥನೆಗಳಿಗೆ ದೇವರು ಇಮಿಡಿಯೇಟಾಗಿ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲೇಲೂಯ. ಬೇರೆ ನಾವು ಎಷ್ಟೋ ರಾಜಗಳು ನೋಡಿರ್ತೀವಿ, ಆದರೆ ಇವರ ಪ್ರಾರ್ಥನೆಗಳಿಗೆ ದೇವರು ತುಂಬ ಇಮ್ಮಿಡಿಯೇಟಾಗಿ ಉತ್ತರ ಕೊಡ್ತಾರೆ. ಹಿಜ್ಕೀಯ ರಾಜ ನೋಡಿ, ಅವನಿಗೆ ಅನಾರೋಗ್ಯ ಬಂತು, ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಅವನಿಗೇನು ಉತ್ತರ ಬರುತ್ತೆ. ಇಲ್ಲೂ ಸಹ ಚಿಕ್ಕ ಚಿಕ್ಕ ಪ್ರಾರ್ಥನೆ ಮಾಡಿದ್ರು ಅವ್ನಿಗೆ ಇಮ್ಮಿಡಿಯೇಟಾಗಿ ಉತ್ತರ ಸಿಗ್ತದೆ. ಅಲ್ಲೇಲೂಯ. ನಮಗೂ ಸಹ ಮೇನ್ ವಿಷಯ ಏನಂದರೆ ಉತ್ತರ ಸಿಗಬೇಕು ದೇವರ ಹತ್ರದಿಂದ. ಆ ಉತ್ತರ ಸಿಕ್ಕಿದ ಮೇಲೂ ದೇವರು ಅವರ ಸಮಯದಲ್ಲಿ ಅದನ್ನು ಮಾಡಿ ಮುಗಿಸ್ತಾರೆ. ಅಲ್ಲೇಲೂಯ. ನಾವು ದೇವರ ಮೇಲೆ ಕಾದಿರುವುದಕ್ಕೆ ಅರ್ಥ ಏನಂದರೆ, ಐಸಾಯ 40 ಕೊನೆಯ 3 ವಾಕ್ಯಗಳನ್ನು ಓದಿ. 40 ಲಾಸ್ಟ್ 3 ವರ್ಸಸ್. ಯೆಶಾಯ 40ನೇ ಅಧ್ಯಾಯ ವಚನ 29, 30, 31. ಯೆಶಾಯ 40ನೇ ಅಧ್ಯಾಯ 29, 30, 31. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾರೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಕರ್ತರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಕರ್ತರನ್ನು ಏನು ಮಾಡುವುದು, ನಿರೀಕ್ಷಿಸಿರುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಆಮೇಲೆ ಇನ್ನೊಂದು ಸತಿ ಓದಿ, ಎಲ್ಲಿಂದ ಅಂದರೆ 27ರಿಂದ ಓದಿ. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಕರ್ತರಿಗೆ ಮರೆಯಾಗಿ ಇದೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.
ಹೇಳಿ, ಓದಿ ಓದಿ. ಯಾಕೋಬೆ, ಇಸ್ರಾಯೇಲೇ, ನನ್ನ ಮಾರ್ಗವು ನನ್ನ ಮಾರ್ಗವು ಕರ್ತರಿಗೆ ಮರೆಯಾಗಿದೆ. ಕರ್ತರ್ ಅಂದರೆ ನನ್ನ ಪ್ರಾರ್ಥನೆಗಳು, ನಾನು ಮಾಡುವಂಥ ವಿಷಯಗಳು ದೇವರ ಕಣ್ಗಳಿಂದ ಮರೆಯಾಗಿದೆಯಾ? ನನಗೆ ಸಿಕ್ಕಬೇಕಾಗದ, ನನಗೆ ಕಷ್ಟ ಆದಾಗಲ್ಲ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತೀ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಕರ್ತರು ನಿರಂತರವು ದೇವರು ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವರು ಆಗಿದ್ದಾರೆ. ಅವರು ದಣಿದು ಬಳಲುವುದಿಲ್ಲ, ಅವರ ವಿವೇಕವು ಪರಿಶೋಧನೆಗೆ ಆಗಮ್ಯ. ಫಸ್ಟ್ ಏನಂದ್ರೆ ಅವರ ಜ್ಞಾನವು, ಅವರ ವಿವೇಕವು ನಮ್ಗೆ ಯಾರಿಗ ಅರ್ಥ ಆಗೋದೇ ಇಲ್ಲ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾರೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಕರ್ತರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ಯಾರು ಬೇಕಾದ್ರೂ ಬಿದ್ದೋಗ್ಬೋದು, ಆದರೆ ಕರ್ತರಲ್ಲಿ ನಿರೀಕ್ಷಿಸುವವರು ಏನಾಗಿರ್ತಾರೆ ಅಂದರೆ ತಮ್ಮ ಬಲವನ್ನು ಏನು ಮಾಡ್ತಾರೆ? ಹೊಸ ಬಲವನ್ನು ಹೊಂದ್ಕೊಳ್ತಾರೆ. ಅಲ್ಲೆಲೂಯ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಅದಕ್ಕೆ ಅರ್ಥ, ಇವಾಗ ನಾವು ಪ್ರಾರ್ಥನೆ ಮಾಡಿ ನಾವು ತುಂಬ ಸೋತೋಗ್ತಾ ಇದ್ದೀವಿ, ನಾವು ದೇವರೇ ಉತ್ತರ ಕೊಡ್ತಾ ಇಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲಿ ನನ್ನ ಜೀವನದಲ್ಲಿ ಕೆಟ್ಟದ್ದು ನಡೆದು ಹೋಗ್ಬಿಡುತ್ತೆ, ಏನೋ ಒಂದು ಆಗ್ಬಿಡುತ್ತೋ, ಇದಾಗ್ಬಿಡುತ್ತೆ ಅನ್ನೋಂಥ ಭಯ ನನಗೆ ಬರ್ತಾ ಇದೆ ಅಂದರೆ ನಾನು ದೇವರಲ್ಲಿ ನಿರೀಕ್ಷೆ ಇಟ್ಟಿಲ್ಲ. ಅಲ್ಲೆಲೂಯ. ನನ್ನಲ್ಲಿ ಭಯ ಬರ್ತಾ ಇದೆ, ನಾನು ವೀಕ್ ಆಗ್ತಾ ಇದ್ದೀನಿ, ನಾನು ಏನಾಗ್ತಾ, ನಾನು ಎಕ್ಸಾಸ್ಟೆಡ್ ಆಗಿದ್ದೀನಿ. ಎಕ್ಸಾಸ್ಟೆಡ್ ಅಂದರೆ ತುಂಬ ಬಲಹೀನತೆಯಾಗಿದ್ದೀನಿ, ಇನ್ಮೇಲೆ ಏನು ಪ್ರಾರ್ಥನೆ ಮಾಡೋದು ಅನ್ನುವಂಥ ಸಿಚುವೇಶನಲ್ಲಿ ಇದ್ದೀನಿ ಅಂದರೆ ನಾನು ದೇವರಲ್ಲಿ ಭರವಸೆ ಇಟ್ಟಿಲ್ಲ. ಅಲ್ಲೆಲೂಯ. ನಿಮ್ಮ ಜೀವನದಲ್ಲಿ ನಡಿಬೇಕಾಗಿರುವಂಥ ಪ್ರತಿಯೊಂದು ಚಿಕ್ಕ ವಿಷಯವನ್ನು ಸಹ ದೇವರು ಏನು ಮಾಡಿದ್ದಾರೆ ಅಂದರೆ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ ಅದಕ್ಕೆ ಯಾವಾಗ ಉತ್ತರ ಬರಬೇಕು ಅಂತ ದೇವರಿಗೆ ಗೊತ್ತಿದೆ. ನೀವು ಈ ಪ್ರಾರ್ಥನೆ ಮಾಡ್ತೀರಾ ಅಂತ ನೀವು ಹುಟ್ಟುವುದಕ್ಕೆ ಮೊದಲೇ ದೇವರಿಗೆ ಗೊತ್ತಿದೆ. ಅಲ್ಲೆಲೂಯ. ನಿಮ್ಮಲ್ಲಿ ಕೊರತೆ ಇದೆ ಅಂತ ನೀವು ಹುಟ್ಟುವುದಕ್ಕೆ ಮೊದಲೇ ದೇವರಿಗೆ ಗೊತ್ತಿದೆ. ಈ ಕಷ್ಟ ಈ ಸಮಯದಲ್ಲಿ ನಿಮಗೆ ಬರುತ್ತೆ ಅಂತ ದೇವರಿಗೆ ಗೊತ್ತಿದೆ. ನಿಮ್ಮನ್ನು ಬೀಳಿಸುವುದಕ್ಕೋಸ್ಕರ ಪಿಶಾಚಿಯ ಬಲೆಗಳು ನಿಮ್ಮ ಮುಂದೆ ಬರುತ್ತೆ. ಆದರೆ ಏನು ಮಾಡಿ? ನಿರ್ಧಾರಗಳು. ಆದರೆ ಏನಾಗಿರಿ, ನೀವು ಧೈರ್ಯವಾಗಿರಿ, ಯಾಕಂದರೆ ಈ ಲೋಕವನ್ನು ಜಯಿಸಿದ ಯೇಸು ಕ್ರಿಸ್ತು ನಿಮ್ಮಲ್ಲಿ ಇದ್ದಾರೆ. ಅಲ್ಲೆಲೂಯ. ಇದಕ್ಕೆ ನಾವು ಇದು ಓದ್ತಾ ಇರೋದಕ್ಕೆ ಕಾರಣ ಏನಂದರೆ ನಮ್ಮ ನಿರ್ಧಾರ, ನಮ್ಮ ಒಂದು ನಂಬಿಕೆ ಅನ್ನೋದು ಯೇಸು ಕ್ರಿಸ್ತುವಲ್ಲಿ ಸಂಪೂರ್ಣವಾಗಿರಬೇಕು. ಅಲ್ಲೆಲೂಯ. ನಿಮಗೆ ಆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಅವರ ಸಾವರ್ನಿಟಿ ಅಂತಾರೆ, ಅಂದರೆ ಅವ್ರಿಗೆಲ್ಲ ವಿಷಯದ ಮೇಲೆ ಅಧಿಕಾರ ಇದೆ ಅಂತ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರ ಸಮಯವನ್ನು ದಾಟಿ ನಿಮ್ಮ ಅತಿಶಯ ಹೋಗಿಲ್ಲ. ಅಲ್ಲೆಲೂಯ. ಅವರ ಸಮಯವನ್ನು ದಾಟಿ ನಿಮಗೆ ಆಗಬೇಕಾಗಿರುವಂಥ ವಿಷಯ ಹೋಗಿಲ್ಲ. ಆ ಸಮಯದಲ್ಲಿ ಏನೇನು ನಡಿಬೇಕು ಸರಿಯಾದ ರೀತಿಯಲ್ಲಿ ದೇವರು ಅದನ್ನು ಏನು ಮಾಡ್ತಾರೆ? ನಡೆಸ್ತಾರೆ. ಅಲ್ಲೆಲೂಯ. ಎಲ್ಲ ವಿಷಯಗಳು ಒಳ್ಳೆಯದಕ್ಕೆ ನಡೆಯುತ್ತೆ ಅನ್ನುವುದು ನಿಜವಾದ ವಿಷಯ ಅಲ್ಲ. ದೇವರ ವಾಕ್ಯದಲ್ಲಿ ಇರೋದಕ್ಕೆ ಅರ್ಥ ಏನಂದರೆ ಎಲ್ಲ ವಿಷಯಗಳು ಒಳ್ಳೆಯದೋ ಕೆಟ್ಟದೋ ಎಲ್ಲವನ್ನೂ ದೇವರು ಕೊನೆಯಲ್ಲಿ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ ಅನ್ನೋದೇ ವಾಕ್ಯ ಅದು. ಅಲ್ಲೆಲೂಯ. ಎಲ್ಲ ಒಳ್ಳೆಯದಾಗ್ಬಿಡುತ್ತೆ, ಎಲ್ಲ ಒಳ್ಳೆಯದಾಗತ್ತೆ ಅಂತಲ್ಲ. ನಿಮ್ಗೆ ಒಳ್ಳೆಯದೋ ಕೆಟ್ಟದೋ ದೇವರು ಅದನ್ನು ಏನು ಮಾಡಿದ್ದಾರೆ? ಬಿಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ. ಯಾಕಂದರೆ ನಿಮ್ಮನ್ನು ಶೋಧಿಸೋದಕ್ಕೋಸ್ಕರ ಎಲ್ಲ ವಿಷಯಗಳು ಬರ್ತಾ ಇದೆ. ಅಲ್ಲೆಲೂಯ. ನಿಮ್ಮ ಶೋಧನೆಯಲ್ಲಿ ನಾವು ದೇವರ ಹತ್ರ ಅದೆಲ್ಲವನ್ನು ಕೊಡ್ತಾ ಇರೋದಕ್ಕೆ ಕಾರಣ ಆ ಶೋಧನೆಯ ಮೂಲಕ ನಿಮ್ಮ ರಕ್ಷಣೆ ಬರ್ತಾ ಇದೆ. ಅಲ್ಲೆಲೂಯ. ಇದನ್ನು ಯಾರು ಬರೀತಾರೆ ಅಂದರೆ ಪೇತ್ರನು ಬರೀತಾರೆ. ಪೇತ್ರನು ಮೊದಲನೇ ಪೇತ್ರನ ಯಾವುದೋ ಒಂದು ಜಾಗದಲ್ಲಿ ಫಸ್ಟ್ ಚಾಪ್ಟ್ರಲ್ಲೇ ಬರೀತಾರೆ ಪೇತ್ರ. ಏನಂತ? ನಿಮಗೆ ಶೋಧನೆ ಬರುವಾಗ ಏನಾಗಿರಿ ಅಂದರೆ ಸಂತೋಷ ಪಡ್ರಿ, ಯಾಕಂದರೆ ನಿಮ್ಮನ್ನು ಇನ್ನೂ ಅದು ಬಲಪಡಿಸುತ್ತೆ, ನಿಮ್ಮನ್ನು ದೃಢಪಡಿಸುತ್ತೆ ಅಂತಾರೆ. ಅಲ್ಲೆಲೂಯ. ಸೊ ನಮ್ಮ ಶೋಧನೆಗಳು ಬರ್ತಾ ಇರಬೇಕಾದ್ರೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಇದರಿಂದ ಬಿಡುಗಡೆ ಕೊಡುವುದಕ್ಕೆ ದೇವರ ಕೈಗೆ ಸಾಧ್ಯ. ಅಲ್ಲೆಲೂಯ. ಯಾಕಂದರೆ ನಿಮ್ಮ ಅತಿಶಯ ಅವರ ಸಮಯದಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದಾರೆ. ನಿಮ್ಮ ಪ್ರಾರ್ಥನೆ ನೀವು ಮಾಡಿ ಏನಂತ? ದೇವರೇ ನನ್ನನ್ನು ಸರಿಯಾದ ಸಮಯದಲ್ಲಿ ನೀವು ಕಾಪಾಡಿ. ಅವ್ರ ಹತ್ರ ಏನು ಮಾಡಬೇಕು? ಒಪ್ಪಿಸ್ಬಿಡಬೇಕು. ಅಲ್ಲೆಲೂಯ. ಯೇಸು ಕ್ರಿಸ್ತನು ಸಹ ನೋಡಿ, ಅವ್ರಿಗೆ ಗೊತ್ತಿತ್ತು ಅವ್ರು ಸಾಯಬೇಕು, ಇನ್ನೇನು ಅವ್ರಿಗೆ ಏನಾಗಬೇಕು, ಅವ್ರಿಗೆ ಅಂತ ಶಿಲುಬೆ ಬರ್ತಾಯಿದೆ, ಎಲ್ಲ ಗೊತ್ತಿದೆ. ಯಾಕಂದರೆ ರಿಪೀಟೆಡ್ ಆಗಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇರ್ತಾರೆ, ನಾನು ಇವಾಗ ನಿಮ್ಮ ಜೊತೆ ಯಾವಾಗಲೂ ಇರಲ್ಲ, ನೀನೇನು ಮಾಡ್ತೀನಿ, ನಾನು ಶಿಲುಬೆ ನೋಡಿ ಹೋಗಬೇಕು ಅನ್ನೋಂಥ ವಿಷಯದಲ್ಲಿ ಹೇಳ್ತಾ ಇರ್ತಾರೆ. ಇದೆಲ್ಲ ಅವ್ರು ಗೊತ್ತಿದ್ದು ಪ್ರಿಪೇರ್ ಆಗಿದ್ರು ಸಹ ಕೊನೆಯಲ್ಲೂ 3 ಸತಿ ಅವ್ರು ಹೋಗಿ ಕೇಳ್ತಾರೆ ಏನಂತ? ಈ ಪಾತ್ರೆಯು ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯವಾಗಿದ್ದರೆ ದೇವರೇ ಇದನ್ನು ನನ್ನಿಂದ ದೂರ ಮಾಡಿರಿ, ಆದರೆ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ.
ಯೇಸು ಕ್ರಿಸ್ತವನ್ನೇ ತನ್ನ ತಂದೆ ಹತ್ರ ಅಷ್ಟು ಹತ್ರ ಇದ್ರೂ ಕಮ್ಯಾಂಡ್ ಮಾಡಿಲ್ಲ, ಒಂದು ಸತಿ ಏನು ಮಾಡಿಲ್ಲ, ಇಲ್ಲ ನನಗೆ ಇದರಿಂದ ನನ್ನ ಬಿಡುಗಡೆ ಕೊಡಿ ಅಂತ ಕೇಳೇ ಇಲ್ಲ. ನಾವು ಮಾತ್ರ ಯಾವ ರೀತಿ ಇಲ್ಲ ನನಗೆ ಕೊಡಿ, ಇಲ್ಲ ನನಗೆ ಕೊಡಿ ಅಂತ ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ನನಗೆ ಬರುವಂಥ ಕಷ್ಟ ನನ್ನ ಬಲವನ್ನು ಮೀರಿ ದೇವರು ನನಗೆ ಕೊಟ್ಟಿಲ್ಲ. ಹಲ್ಲೆಲೂಯ. ಆದರೆ ಈ ಕಷ್ಟಗಳೆಲ್ಲವನ್ನು ಉಪಯೋಗಿಸಿ ದೇವರು ಕೊನೆಯಲ್ಲಿ ನಿಮ್ಮನ್ನು ರಕ್ಷಣೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಅನ್ನೋದೇ ನನ್ನ ನಂಬಿಕೆ. ಹಲ್ಲೆಲೂಯ. ಅನೇಕ ವಾಕ್ಯಗಳಿದೆ. ನೀವು 1 ಕೊರಿಂಥಿ 2 ಕೊರಿಂಥಿ 5ನೇ ಅಧ್ಯಾಯ 7ನೇ ವಾಕ್ಯ ಎಲ್ಲವೂ ಓದಬೇಕಾದ್ರೆ ಇದನ್ನು ಹೇಳ್ತಾರೆ ಪೌಲು ಸಹ. ಈ ಓಡಲು ಏನಾಗ್ಬಿಡುತ್ತೆ, ನಶಿಸಿ ಹೋಗ್ಬಿಡುತ್ತೆ, ಆದರೆ ನಿಮ್ಮ ಆತ್ಮವು ಏನಾಗುತ್ತೆ ಅಂತ ಕೊನೆಯಲ್ಲಿ ರಕ್ಷಣೆ ಹೊಂದುತ್ತೆ. ದೇವರ ವಾಕ್ಯದಲ್ಲೇ ಇದೆ, ಒಂದು ಮನುಷ್ಯ ಪಾಪ ಮಾಡ್ತಾ ಇರಬೇಕಾದ್ರೆ, ರಕ್ಷಣೆ ಹೊಂದ್ಕೊಂಡಿರುವಂಥ ಮನುಷ್ಯ ದೇವರ ಹತ್ರದಿಂದ ದೂರ ಹೋಗ್ತಾ ಇರಬೇಕಾದ್ರೆ ಆ ವಾಕ್ಯದಲ್ಲಿ ಕ್ಲಿಯರಾಗಿ ಏನು ಹೇಳ್ತಾರೆ ಅಂದರೆ ಪೌಲು, ಅವನನ್ನು ಸಭೆಯಾಗಿ ನೀವೆಲ್ಲರೂ ಸೇರಿಸಿ ಪ್ರಾರ್ಥನೆ ಮಾಡಿ ಪಿಶಾಚ ಕೈಯಲ್ಲಿ ಒಪ್ಪಿಸ್ಬಿಡಿ ಅಂತಾರೆ. ಹಲ್ಲೆಲೂಯ. ಯಾಕಂದರೆ ಅವನ ಒಡಲು ನಾಶವಾಗಿ ಹೋಗ್ಬೋದು, ಅಂದರೆ ಮಾಂಸ ನಾಶವಾಗಿ ಹೋಗ್ಬೋದು, ಆದರೆ ಅವನ ಆತ್ಮ ಏನಾಗುತ್ತೆ, ರಕ್ಷಣೆ ಹೊಂದ್ಕೊಳ್ಳುತ್ತೆ. ಹಲ್ಲೆಲೂಯ. ದೇವರಿಗೆ ಈ ಟೆಂಪರವರಿ ಮಾಂಸದ ಮೇಲೆ ಅವ್ರಿಗೇನು ಇಷ್ಟ ಇಲ್ಲ. ಅವ್ರಿಗೆ ಮುಖ್ಯವಾಗಿ ಏನು ಬೇಕು, ನಮ್ಮ ಆತ್ಮ ರಕ್ಷಣೆ ಹೊಂದ್ಕೋಬೇಕು. ಹಲ್ಲೆಲೂಯ. ಮಾಂಸದ ಕಷ್ಟಗಳ ಮೂಲಕ ನಿಮ್ಮ ಆತ್ಮದ ರಕ್ಷಣೆಯನ್ನು ಕಳೆದುಕೊಂಬೇಡಿ. ಹಲ್ಲೆಲೂಯ. ಮಾಂಸದ ಕಷ್ಟಗಳು ನೀವು ಜೀವಂತವಾಗಿರುವವರೆಗೂ ಮಾತ್ರ. ಆತ್ಮ ಒಂದು ವೇಳೆ ದೇವರಿಗೆ ವಿರೋಧವಾಗಿ ಹೋಗಿ ಸತ್ತು ಹೋಗ್ಬಿಟ್ಟಿದೆ, ದೇವರ ರಕ್ಷಣೆಯನ್ನು ಮೀರಿ ನಾವು ಹೋಗ್ಬಿಟ್ರೆ ನಿರಂತರಕ್ಕೂ ನಾವೇನು ಮಾಡಬೇಕು, ಕಷ್ಟದಲ್ಲಿ. ಇದಕ್ಕೆ ಹೇಳ್ತಾರೆ, ದೇವರಲ್ಲಿ ನಂಬಿಕೆ ಇಟ್ಟಿರೋ ತನ್ನ ಬಲವನ್ನು ಏನು ಮಾಡ್ಕೊಳ್ತಾರಂತೆ, ಹೊಸದಾಗಿಸ್ಕೊಳ್ತಾರೆ. ದೇವರ ನಂಬಿಕೆ ಇಡುವುದಂದರೆ ಏನು, ಎಲ್ಲ ವಿಷಯಗಳು ದೇವರನ್ನು ಮೀರಿ ನನ್ನನ್ನು ಒಂದು ಮುಟ್ಟಿಲ್ಲ. ಹಲ್ಲೆಲೂಯ. ನಿಮ್ಮನ್ನು ಎಷ್ಟೋ ವಿಷಯಗಳಿಂದ ಕಾಪಾಡಿರುವಂಥ ದೇವರು ಈ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು, ಇದರ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ರಕ್ಷಣೆ ಇದೆ ಅಂತ ಅರ್ಥ. ಹಲ್ಲೆಲೂಯ. ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಇಲ್ಲ. ದೇವರ ಕೈಗಳು ನಿಮ್ಮನ್ನು ಕಾಪಾಡೋದಕ್ಕೆ ತುಂಬ ಕುರುಗಿ ಹೋಗಿಲ್ಲ, ತುಂಬ ಚಿಕ್ಕ ಕೈಗಳು ಅಲ್ಲ. ಹಲ್ಲೆಲೂಯ. ದೇವರ ಆಲೋಚನೆ ಏನಂದರೆ ಸರಿಯಾದ ಸಮಯದಲ್ಲಿ ಆ ಒಂದು ವಿಷಯ ನಡೆಯಬೇಕು. ಸಮಯಕ್ಕೆ ಮುಂಚೆ ಬಂದರೆ ಆಶೀರ್ವಾದನ ಕಳೆದುಕೊಳ್ತೀರ, ಸಮಯ ಆದಮೇಲೆ ಬಂದರೂ ಆಶೀರ್ವಾದ ನಿಮ್ಗೆ ಉಪಯೋಗ ಇಲ್ಲ. ಸತ್ತೋದ್ಮೇಲೆ ನಾನು ಅತಿಶಯ ನೋಡಿ ನನಗೇನು ಉಪಯೋಗ ಇಲ್ಲ. ಅತಿಶಯ ಬೇಗನೆ ಬಂದು ನಾನು ರಕ್ಷಣೆ ಹೊಂದ್ಕೊಂಡಿಲ್ಲ ಅಂದರೆ ಅದಕ್ಕೆ ಉಪಯೋಗ ಇಲ್ಲ. ಆ ಸಮಯದಲ್ಲಿ ಸರಿಯಾಗಿ ಬರಬೇಕು. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರಪ್ಪ. ನಮ್ಮ ವಾಕ್ಯದಲ್ಲಿ ನೀವು ಹೇಳಿರ್ತೀರ, ನಾವು ಹುಟ್ಟುವುದಕ್ಕೆ ಮೊದಲೇ ನಮ್ಮ ಜೀವನದಲ್ಲಿ ನಡಿಬೇಕಾಗಿರುವಂಥ ಪ್ರತಿಯೊಂದು ವಿಷಯವನ್ನು ನೀವು ನೋಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಆದರೆ ಇವತ್ತು ನಾವು ಮಾಡುವಂಥ ನಿರ್ಧಾರಗಳಿಗೂ ಸಹ ವ್ಯಾಲ್ಯೂ ಇದೆ, ಒಂದು ರೀತಿಯಾದ ಅಮೂಲ್ಯತೆ ಇದೆ, ಅದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ನಾವು ನಿರ್ಧಾರ ತೊಗೊಬೋದು, ಇಲ್ಲ ನಾನು ದೇವರನ್ನು ನಂಬಬೋದಾ ನಂಬಬಾರ್ದ ಅಂತ. ನಿಮಗೆ ಗೊತ್ತು ಯಾರು ತೊಗೊಳ್ತಾರೆ ತೊಗೊಳ್ಳಲ್ಲ ಆ ಒಂದು ನಿರ್ಧಾರವನ್ನು ಅಂತ. ಆದರೆ ಆ ನಿರ್ಧಾರ ತೊಗೊಳ್ಳೋದು ನಮ್ಮ ಕೈಯಲ್ಲಿದೆ, ಅದಕ್ಕಾಗಿ ಸ್ತೋತ್ರ. ಯಾವ ರೀತಿಯಾದ ನಿರ್ಧಾರ ಅಂದರೆ ದೇವರ ಮೇಲೆ ನಂಬಿಕೆ ಇಡುವುದು. ಹೌದು, ದೇವರ ಕೈಗಳಲ್ಲೆಲ್ಲ ಇದೆ, ನಾನು ಯಾವುದ ಕುರಿತು ಭಯಪಡುವುದು ಬೇಡ. ಒಳ್ಳೆಯದಾಗಿರಲಿ ಕೆಟ್ಟ ವಿಷಯಗಳಾಗಿರಲಿ ಅದೆಲ್ಲವನ್ನು ದೇವರು ಒಳ್ಳೆಯದಕ್ಕೆ ರಕ್ಷಣೆಗೋಸ್ಕರ ಉಪಯೋಗಿಸ್ಕೊಳ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಮ್ಮನ್ನು ಮೀರಿ ಯಾವುದೇ ಶೋಧನೆ ನನ್ನ ಜೀವನದಲ್ಲೂ ಇವರ ಜೀವನದಲ್ಲಿ ಬರಲಿಲ್ಲ. ನಿಮಗೆ ಗೊತ್ತು ಆ ಶೋಧನೆಯನ್ನು ಒಳ್ಳೆಯದಾಗಿ ಯಾವ ಕಾಲದಲ್ಲಿ ನೀವು ಅದನ್ನು ಬದಲಾವಣೆ ಮಾಡ್ತೀರಂತ. ಅದಕ್ಕಾಗಿಯೂ ನಿಮಗೆ ಸ್ತೋತ್ರ. ಸರಿಯಾದ ಸಮಯದಲ್ಲಿ ನಮಗೆ ಬೇಕಾಗಿರುವಂಥ ಸಹಾಯವಾಗಿರಲಿ, ಕರುಣೆ ಆಗಿರಲಿ, ಕೃಪೆ ಆಗಿರಲಿ ಅಪ್ಪ, ಎಲ್ಲ ವಿಷಯಗಳನ್ನ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಸಮಯದಲ್ಲಿ ನಂಬಿಕೆ ಇಡೋದಕ್ಕೆ ಸಹಾಯ ಮಾಡಿ. ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಎಲ್ಲವೂ ನಿಮ್ಮನ್ನು ಮೀರಿ ಯಾವುದು ನಮ್ಮನ್ನು ಬಂದಿಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಸರಿಯಾದ ಸಮಯದಲ್ಲಿ ನಮ್ಮನ್ನು ಬಂದು ನೀವು ಕಾಪಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ನಿಮ್ಮ ಸಮಯವನ್ನು ದಾಟಿ ಹೋಗದಂತೆ, ನಾವಾಗಿ ಹೋಗಿ ತಪ್ಪಾದ ವಿಷಯಗಳನ್ನು ಮಾಡದಂತೆ ನಿಮ್ಮ ಸಮಯಕ್ಕೋಸ್ಕರ ಕಾದಿರೋದಕ್ಕೆ ಸಹಾಯ ಮಾಡಿ. ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ನಮ್ಮೆಲ್ಲರಿಗೆ ಏನೇನು ಬೇಕು ಅಂತ ತಿಳಿದಿದೆ, ನೀವು ನಮ್ಮ ಜೊತೆ ಇದು ನಡೆಸ್ಕೊ. ಯೇಸು ಕ್ರಿಸ್ತ ನಾಮದಲ್ಲಿ ಇದೆಲ್ಲವನ್ನೂ ಕೇಳಿರ್ತೀವಿ. ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲಿತ್ತು. ಹೌದಪ್ಪ, ನಿಮ್ಮ ಕೃಪೆಯಿಂದ ನಮ್ಮ ಪ್ರಾರ್ಥನೆಗೆ ಎಲ್ಲವನ್ನು ಕೇಳಿ ಸರಿಯಾದ ಸಮಯದಲ್ಲಿ ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.